ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮೆಲ್ಲರ NS ಸರ್. ಇಂದಿನ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಿಸ್ತಕ್ಕಂಥ ಟಾಪ್ 100 MCQs ಅಧ್ಯಯನ ಮಾಡೋಣ ಸ್ನೇಹಿತರೆ. ಸೊ ಈ ವಿಡಿಯೋ ಯಾರೆಲ್ಲ RTO, ಗ್ರೂಪ್ ಸಿ, GPSTR, HSTR, SSC, RRB ಬ್ಯಾಂಕಿಂಗ್, ಅದೇ ರೀತಿ ಎಲ್ಲ ಗೌರ್ಮೆಂಟ್ ಎಕ್ಸಾಮಿಗೆ ಏನಪ್ಪ ಅಂದರೆ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಈ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಿಸಿದಂಥ ಕೆಲವೊಂದು ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿ, ಏನಿದೆ ಮೊದಲನೇ ಪ್ರಶ್ನೆ ನೋಡಿ. ಮೊದಲನೇ ಪ್ರಶ್ನೆ, ಇಮೇಲ್ ವಿಳಾಸವು ಡ್ಯಾಶ್ ಅನ್ನು ಒಳಗೊಂಡಿದೆ. ನೋಡಿ, ಆ್ಯನ್ ಇಮೇಲ್ ಅಡ್ರೆಸ್ ಇನ್ಕ್ಲೂಡ್ಸ್. ನೋಡಿ, ಇದು ಕ್ವಶನ್ ಆಲ್ಮೋಸ್ಟ್ PDOHK 2024 ಕೇಳಿದೆ, ರಿಪೀಟೆಡ್ ಕ್ವಶನ್ ಇದು. ಸೊ ಏನಿದೆ ನೋಡಿ, ಆಪ್ಷನ್ ಎ ಯೂಸರ್ಸ್ ನೇಮ್ ಫಾಲೋಡ್ ಬೈ ದ ಪೋಸ್ಟಲ್ ಅಡ್ರೆಸ್, ಯೂಸರ್ಸ್ ನೇಮ್ ಫಾಲೋಡ್ ಬೈ ದ ರೆಸಿಡೆನ್ಸ್ ಅಡ್ರೆಸ್, ಡೊಮೇನ್ ನೇಮ್ ಫಾಲೋಡ್ ಬೈ ದ ಯೂಸರ್ ನೇಮ್. ಫೋರ್ತ್ ಆಪ್ಷನ್ ಇಸ್ ಯೂಸರ್ ನೇಮ್ ಫಾಲೋಡ್ ಬೈ ಡೊಮೇನ್ ನೇಮ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಯಾವುದು ಅಂತಿದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನೋಡಿ, ಇಮೇಲ್ ಬಗ್ಗೆ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇಮೇಲ್ ಅಂದಾಗ ಇಮೇಲಲ್ಲಿ ಎರಡು ಭಾಗ ಇರುತ್ತೆ ಸ್ನೇಹಿತರೆ, ಒಂದು ಯೂಸರ್ ನೇಮ್, ಇನ್ನೊಂದು ಡೊಮೇನ್ ನೇಮ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದಟ್ ಈಸ್ ಆಪ್ಷನ್ ಡಿ. ಸೊ ಯೂಸರ್ಸ್ ನೇಮ್ ಫಾಲೋಡ್ ಬೈ ಡೊಮೇನ್ ನೇಮ್ ಆಗುತ್ತೆ ಸ್ನೇಹಿತರೆ, ಡೊಮೇನ್ ನೇಮ್ ಆಗುತ್ತೆ. ಸೊ ನೋಡಿ, ಇಮೇಲ್ ಅಂದಾಗ ಸೊ ತಮ್ಮೆಲ್ಲರಿಗೆ ಗೊತ್ತು, ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರೀತಾರೆ ಸ್ನೇಹಿತರೆ. ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್. ಎಲೆಕ್ಟ್ರಾನಿಕಲ್ಲಿ ನಾವು ಮೆಸೇಜಸ್ಗಳನ್ನು ಒಂದು ಡಿವೈಸ್ನಿಂದ ಅಥವಾ ಇನ್ನೊಂದು ಡಿವೈಸ್ಗೆ ಏನು ಮಾಡೋದು ಸ್ನೇಹಿತರೆ, ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದು, ಆ ಸಂದೇಶಗಳನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಮೇಲ್ ಅಂತ ಕರೀತಾರೆ. ಇತ್ತೀಚೆಗೆ ಇಮೇಲ್ ಫೆಸಿಲಿಟಿ ಕೊಡುತ್ತೆ ಭಾಳಷ್ಟು ಕಂಪನೀಸ್ಗಳಿದ್ದಾವೆ ಸ್ನೇಹಿತರೆ. ಜಿಮೇಲ್ ಇದೆ, ಯಾವ ಮೇಲ್ ಇದೆ, ರೆಡಿಫ್ ಮೇಲ್ ಇದೆ, ಈ ರೀತಿ ಇದಾವೆ. ಹಾಗಾದರೆ ಇಮೇಲ್ನ ಪಿತಾಮಹ ಯಾರು? ಓಕೆ, ಇಮೇಲ್ನ ಪಿತಾಮಹ ಯಾರು? ಪಿತಾಮಹ ಯಾರು ಅಂದಾಗ ಸೊ ರೇ ಟಾಮ್ಲಿನ್ಸನ್ ಅವ್ರಿಗೆ ಏನಂತ ಕರೀತಾರೆ ಸ್ನೇಹಿತರೆ, ಇಮೇಲ್ನ ಪಿತಾಮಹ ಅಂತ ಕರೀತಾರೆ ಸ್ನೇಹಿತರೆ. 1971ರಲ್ಲಿ ಇವರು ಈ ARPANET ಮೇಲೆ ಏನಪ್ಪ ಅಂದರು ಇಮೇಲನ್ನು ಸೆಂಡ್ ಮಾಡಿರ್ತಾರೆ ಸ್ನೇಹಿತರೆ. ಇವ್ರೇನಪ್ಪ ಅಂದ್ರೆ ವಿಶ್ವದ ಮೊದಲ ವ್ಯಕ್ತಿ ನೋಡಿ ಸ್ನೇಹಿತರೆ, ತನ್ನ ಇಮೇಲ್ಗೆ ತಾನೇ ಮೆಸೇಜ್ ಕಳಿಸಿರ್ತಕ್ಕಂಥ ಮೊದಲ ವ್ಯಕ್ತಿ. ಯಾಕಂದರೆ ಇವರೇ ಪಿತಾಮಹ ಇದ್ದಾರೆ ಸ್ನೇಹಿತರೆ. ಇವ್ರದ್ದೇನಪ್ಪ ಅಂದ್ರೆ ಮೊದಲು ಇಮೇಲ್ ಅಡ್ರೆಸ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ಇಮೇಲಲ್ಲಿ ಅಂದಾಗ ಈ ಇಮೇಲ್ ಯಾವ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ. ಎಕ್ಸಾಂಪಲ್, ಇವಾಗ ಟಾರ್ಗೆಟ್ ಕೋಚಿಂಗ್ ಸೆಂಟರ್ @gmail.com ಅಂತಿದೆ, gmail.com ಅಂತಿದೆ. ಹಾಗಾದರೆ ಇಲ್ಲಿ ನೋಡ್ಬೋದು ನೀವು, ಈ ಏನು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಇದೆಯಲ್ಲ, ಇದೇ ಯೂಸರ್ ನೇಮ್ ಇದೆ ಸ್ನೇಹಿತರೆ. ಇದೇನಿದೆ ಯೂಸರ್ ನೇಮ್ ಇದೆ. ಅದೇ ರೀತಿ ಡೊಮೇನ್ ನೇಮ್ ಅಂದಾಗ ಈ @ ಆದ ನಂತರ ಏನು ಪಾರ್ಟ್ ಬರುತ್ತಲ್ಲ, ಸೆಕೆಂಡ್ ಪಾರ್ಟ್ gmail.com, ಇದನ್ನು ಡೊಮೇನ್ ನೇಮ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಆ ಕಾರಣಕ್ಕಾಗಿ ಇದು ಸರಿಯಾದ ಉತ್ತರ. ಇನ್ನೊಂದ್ಸರಿ ಕನ್ಫ್ಯೂಸ್ ಆಗುತ್ತೆ, ಕೆಲವೊಂದ್ಸರಿ ರೇ ಟಾಮ್ಲಿನ್ಸನ್ ಆಪ್ಷನಲ್ಲಿ ಇಲ್ಲ ಸ್ನೇಹಿತರೆ. ಏನು ಯಾವ ರೀತಿ ಕೇಳ್ತಾನೆ, ಇಮೇಲ್ನ ಪಿತಾಮಹ ಯಾರು ಅಂತ ಕೇಳ್ತಾನೆ. ಆ ಟೈಮಲ್ಲಿ ರೇ ಟಾಮ್ಲಿನ್ಸನ್ ಅವರು ಅಲ್ಲಿ ಹೆಸರು ಇರಂಗಿಲ್ಲ ಸ್ನೇಹಿತರೆ. ಸೊ ಆ ಟೈಮಲ್ಲಿ ಒಂದೊಂದ್ಸರಿ ಏನು ಕೊಟ್ಟಿರ್ತಾರೆ ಅಂದರು, ಅಯ್ಯಾದುರೈ ಅಂತಕ್ಕಂಥ ಒಬ್ಬ ನಮ್ಮ ಭಾರತೀಯ ವಿಜ್ಞಾನಿ. ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಒಂದು ವೇಳೆ ಕೇಳಿದಾಗ, ಭಾರತದಲ್ಲಿ ಇಮೇಲ್ನ ಪಿತಾಮಹ ಯಾರು ಅಂತ ಕೇಳಿದ್ರೆ ಅಯ್ಯಾದುರೈ ನೋಡಿ ಸ್ನೇಹಿತರೆ. ಭಾರತದಲ್ಲಿ ಅಂತ ಕೇಳಿದಾಗ ಅಯ್ಯಾದುರೈ ಅವರನ್ನು ಇಮೇಲ್ನ ಪಿತಾಮಹ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಇವರು 1982ರಲ್ಲಿ ನಾನು ಇಮೇಲ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಇದು 2011ನಲ್ಲಿ ನ್ಯೂಸಲ್ಲಿತ್ತು ಸ್ನೇಹಿತರೆ. 2011ರಲ್ಲಿ ಇದು ನ್ಯೂಸಲ್ಲಿತ್ತು. ಸೊ ಆ ಕಾರಣಕ್ಕಾಗಿ ಇಮೇಲ್ನ ಪಿತಾಮಹ ಕೇಳಿದಾಗ ರೇ ಟಾಮ್ಲಿನ್ಸನ್ ಆಪ್ಷನ್ ಇದ್ದಾಗ ರೇ ಟಾಮ್ಲಿನ್ಸನ್ ಸ್ನೇಹಿತರೆ. ಅದೇ ರೀತಿ ಭಾರತದಲ್ಲಿ ಇಮೇಲ್ನ ಪಿತಾಮಹ ಯಾರಂದಾಗ ಅಯ್ಯಾದುರೈ ನೋಡಿ ಸ್ನೇಹಿತರೆ. ಈ ರೀತಿ ಏನಪ್ಪ ಒಂದು ಕನ್ಫ್ಯೂಸ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಮೇಲ್. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಏನಿದೆ, ಈ ಕೆಳಗಿನ ಯಾವ ಪವರ್ ಪಾಯಿಂಟ್ ವೈಶಿಷ್ಟ್ಯವು ಸ್ಲೈಡ್ನ ಭಿನ್ನ ಜಾತಿಯ ವಸ್ತುಗಳಿಗೆ ಚಲನೆ ಪರಿಣಾಮಗಳನ್ನು ಅನ್ವಯಿಸಲು ನಿಮಗೆ ಅನುಮತಿಸುತ್ತದೆ? ವಿಚ್ ಆಫ್ ದಿ ಫಾಲೋವಿಂಗ್ ಪವರ್ ಪಾಯಿಂಟ್ ಫೀಚರ್ ಅಲೌಸ್ ಯು ಟು ಅಪ್ಲೈ ಮೋಷನ್ ಇಫೆಕ್ಟ್ಸ್ ಟು ಡಿಫ್ರೆಂಟ್ ಹೆಟ್ರೋಜಿನಸ್ ಆಬ್ಜೆಕ್ಟ್ಸ್ ಆಫ್ ಅ ಸ್ಲೈಡ್? ಓಕೆ, ಪವರ್ ಪಾಯಿಂಟಲ್ಲಿ ನೀವು ಸ್ಲೈಡಲ್ಲಿ ಏನಪ್ಪ ಅಂದರು ಎನಿಮೇಷನ್ಸ್ ಆ್ಯಡ್ ಮಾಡಿರ್ತೀರಿ ಸ್ನೇಹಿತರೆ, ಆಬ್ಜೆಕ್ಟ್ಸ್ ಆ್ಯಡ್ ಮಾಡಿರ್ತೀರಿ, ಪಿಕ್ಚರ್ಸು, ಥೀಮ್ಸ್ ಇವೆಲ್ಲ ಆ್ಯಡ್ ಮಾಡಿದಾಗ ಈ ಆ್ಯಡ್ ಮಾಡಲು ಏನಪ್ಪ ಹೆಟ್ರೋಜಿನಿಯಸ್ ಮೀನ್ಸ್ ಬಹು ರೀತಿ ಏನಪ್ಪ ಅಂದ್ರೆ ಆಬ್ಜೆಕ್ಟ್ಗಳನ್ನು ಆ್ಯಡ್ ಮಾಡಲು ಈ ಕೆಳಗಿನ ಯಾವ ಒಂದು ಫೀಚರ್ನ ವೈಶಿಷ್ಟ್ಯವನ್ನು ನೀವು ಬಳಸ್ತೀರಿ ಅಂತ ಕೇಳ್ತದೆ ನೋಡಿ. ಆಪ್ಷನ್ ಎ ಇದೆ ಹ್ಯಾಂಡ್ ಔಟ್ ಮಾಸ್ಟರ್, ಆಪ್ಷನ್ ಬಿ ಸ್ಲೈಡ್ ಶೋ, ಆಪ್ಷನ್ ಸಿ ಅನಿಮೇಷನ್ ಸ್ಕೀಮ್, ಆಪ್ಷನ್ ಡಿ ಅನಿಮೇಷನ್ ಆಬ್ಜೆಕ್ಟ್ ಅಂತಿದೆ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, ಅನಿಮೇಷನ್ ಸ್ಕೀಮ್ ಅಂತಾಗುತ್ತೆ. ಈ ಅನಿಮೇಷನ್ ಸ್ಕೀಮ್ ಎಲ್ಲ ಏನಪ್ಪ ಈ ರೀತಿ ಹೆಟ್ರೋಜಿನಿಯಸ್ ಹಲವು ರೀತಿ ಏನಪ್ಪ ಅಂದ್ರೆ ಆಬ್ಜೆಕ್ಟ್ಗಳನ್ನ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಎಲ್ಲಿ MS ಪವರ್ ಪಾಯಿಂಟಲ್ಲಿ. ಅದೇ ರೀತಿ ಹ್ಯಾಂಡ್ ಔಟ್ ಮಾಸ್ಟರ್ ಅಂತ ಇದೆ ಸ್ನೇಹಿತರೆ. ಈ ಹ್ಯಾಂಡ್ ಔಟ್ ಮಾಸ್ಟರ್ ಎಲ್ಲಿ ಮಾಡೋದು ಅಂದರೆ, ಈಗ ಈ ಪವರ್ ಪಾಯಿಂಟಲ್ಲಿ ನಾವೇನು ಸ್ಲೈಡ್ ಇನ್ಸರ್ಟ್ ಮಾಡ್ತೀವಲ್ಲ ಸ್ನೇಹಿತರೆ, ಆ ಸ್ಲೈಡ್ನ ಗಾತ್ರ ಕಡಿಮೆ ಅಥವಾ ಹೆಚ್ಚು ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ಈ ಸ್ಲೈಡ್ಗಳಲ್ಲಿ ಏನಪ್ಪ ಅಂದ್ರೆ ಹೆಡರ್ ಫೂಟರ್ಗಳ
ಹೆಡ್ರ್ ಫೂಟರ್ಗಳನ್ನು ಏನು ಮಾಡ್ಬೋದು ಸ್ನೇಹಿತರೆ, ಹೆಡ್ರ್ ಆಗಿರ್ಬೋದು ಅಥವಾ ಫೂಟರ್ ಆಗಿರ್ಬೋದು, ಅವುಗಳನ್ನು ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು ಎಲ್ಲಿ, ಹ್ಯಾಂಡ್ ಔಟ್ ಮಾಸ್ಟರಲ್ಲಿ. ಓಕೆ, ಅದೇ ರೀತಿ ಈ ಸ್ಲೈಡನ್ನೆಲ್ಲಪ್ಪ ಅಂದ್ರೆ ಸ್ಲೈಡಲ್ಲಿ ಬೇರೆ ಬೇರೆ ರೀತಿಯ ಡಿಸೈನಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ, ಯಾವುದರ ಸಹಾಯದಿಂದ, ಈ ಒಂದು ಹ್ಯಾಂಡ್ ಔಟ್ ಸಹಾಯದಿಂದ. ಅದೇ ರೀತಿ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಬೋದು ಸ್ನೇಹಿತರೆ, ಸ್ಲೈಡ್ಗಳ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡಬಹುದು ಯಾವುದರಲ್ಲಿ, ಈ ಹ್ಯಾಂಡ್ ಔಟ್ ಮಾಸ್ಟರಲ್ಲಿ ಸ್ನೇಹಿತರೆ. ಅದೇ ರೀತಿ ಸ್ಲೈಡ್ ಶೋ ಅಂತಿದೆ ಆಪ್ಷನ್ ಬಿ. ನೋಡಿ, MS ಪವರ್ ಪಾಯಿಂಟಲ್ಲಿ ಸ್ಲೈಡ್ ಶೋ ಮಾಡಲು ಶಾರ್ಟ್ಕಟ್ ಕೀ ಇದೆ, ದಟ್ ಈಸ್ F5 ಅಂತಕ್ಕಂಥ ಈ ಶಾರ್ಟ್ಕಟ್ ಕೀಯನ್ನು ಬಳಸಿ ಏನು ಮಾಡೋದು ಸ್ನೇಹಿತರೆ, ನೀವು ಸ್ಲೈಡ್ ಶೋನ ಮಾಡ್ಬೋದು. ಓಕೆ, ಅದೇ ರೀತಿ ಇನ್ನೊಂದು ಆಪ್ಷನ್ ಇದೆ ಅನಿಮೇಷನ್ ಆಬ್ಜೆಕ್ಟ್. ಅನಿಮೇಷನ್ ಆಬ್ಜೆಕ್ಟ್ ಮೀನ್ಸ್ ಕೆಲವೊಂದು ಆಬ್ಜೆಕ್ಟ್ಸ್ಗಳನ್ನು ಅಲ್ಲಿ ಅನಿಮೇಟೆಡ್ ಥರ ಇರ್ತಕ್ಕಂಥ ಆಬ್ಜೆಕ್ಟ್ಸ್ಗಳನ್ನ ಸ್ಲೈಡಲ್ಲಿ ಯೂಸ್ ಮಾಡ್ಬೋದು, ಅದೇ ಅನಿಮೇಟೆಡ್ ಆಬ್ಜೆಕ್ಟ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ಸ್ನೇಹಿತರೆ, ಅನಿಮೇಷನ್ ಸ್ಕೀಮ್ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ ಏನಿದೆ, ರಿಬ್ಬನ್ ಅಥವಾ ಟೂಲ್ ಬಾರ್ನ ಡ್ಯಾಶ್ನಲ್ಲಿ ಫೇಸ್ ಮಾರ್ಜಿನ್, ಓರಿಯೆಂಟೇಷನ್, ಫೇಸ್ ಸೈಜ್, ಫೇಸ್ ಬಾರ್ಡರ್ಗಳನ್ನು ಆ್ಯಡ್ ಮಾಡ್ಬೋದು ಅಂತ ಕೇಳ್ತಾನೆ. ಪೇಜ್ ಮಾರ್ಜಿನ್, ಓರಿಯೆಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ ಇವು ಯಾವ ಒಂದು ರಿಬ್ಬನ್ ಅಥವಾ ಟೂಲ್ ಬಾರಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ನೋಡಿ, PDHK 2024 ಪ್ರಶ್ನೆಯಲ್ಲಿ ಬಂದಿದೆ, ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು. ಸೊ ಇಲ್ಲಿ ನೋಡ್ಬೋದು ನೀವು, ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ ನೋಡಿ, ಆಪ್ಷನ್ ಎ ಹೋಮ್, ಆಪ್ಷನ್ ಬಿ ಇನ್ಸರ್ಟ್, ಆಪ್ಷನ್ ಸಿ ಪೇಜ್ ಲೇಔಟ್, ಆಪ್ಷನ್ ಡಿ ವ್ಯೂ ಅಂತಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ, ಪೇಜ್ ಲೇಔಟ್ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಈ ಪೇಜ್ ಲೇಔಟಲ್ಲಿ ಈ ಓರಿಯೆಂಟೇಷನ್ ಆಗಿರ್ಬೋದು, ಪೇಜ್ ಮಾರ್ಜಿನ್ ಆಗಿರ್ಬೋದು, ಓರಿಯೆಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ ಇವೆಲ್ಲ ಏನು ಮಾಡ್ಬೋದು ಸ್ನೇಹಿತರೆ, ಈ ಒಂದು ಪೇಜ್ ಲೇಔಟಲ್ಲಿ ನಾವು ಸೆಟ್ ಮಾಡ್ಬೋದು. ಸೊ ಇದು ಸರಿಯಾದ ಉತ್ತರ. ನೋಡಿ, ಹೋಮ್ ಟ್ಯಾಬ್, MS ವರ್ಡ್ನ ಹೋಮ್ ಟ್ಯಾಬಲ್ಲಿ ಏನಿರುತ್ತೆ ಅಂದಾಗ, ಈ MS ವರ್ಡ್ನ ಹೋಮ್ ಟ್ಯಾಬಲ್ಲಿ ಫೋಂಟ್ ಇರುತ್ತೆ ಸ್ನೇಹಿತರೆ, ಫೋಂಟ್ ಸೈಜ್, ಫೋಂಟ್ ಸ್ಟೈಲ್, ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಂಟ್ ಸ್ಟೈಲ್ ಇರುತ್ತೆ, ಅದೇ ಯೂಸ್ ಮಾಡ್ಬೋದು. ಅದೇ ರೀತಿ ಅಲೈನ್ಮೆಂಟ್ ಮಾಡ್ಬೋದು ಸ್ನೇಹಿತರೆ, ಈ ಫೋಂಟನ್ನು ಏನು ಮಾಡ್ಬೋದು, ಈ ಪಠ್ಯವನ್ನು ಏನು ಮಾಡ್ಬೋದು, ನೀವು ಏನು ಪಠ್ಯ ಬರೀತಿರಲ್ಲ MS ವರ್ಡಲ್ಲಿ ಅದರ ಅಲೈನ್ಮೆಂಟ್ ಮಾಡ್ಬೋದು, ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಮಿಡಲ್ ಅಲೈನ್ಮೆಂಟ್, ಈ ರೀತಿ ಮಾಡ್ಬೋದು, ಸೆಂಟ್ರಲ್ ಅಲೈನ್ಮೆಂಟು. ಸೊ ಫೋಂಟ್ ಸ್ಟೈಲ್, ಎಡಿಟಿಂಗು, ಓಕೆ, ಅದೇ ರೀತಿ ಇಲ್ಲಿ ಎಡಿಟಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ, ಎಡಿಟಿಂಗ್ ಇವೆಲ್ಲ ಫೀಚರ್ಸ್ ಹೋಮ್ ಟ್ಯಾಬಲ್ಲಿ ಒಳಗೊಂಡಿರುತ್ತದೆ ಸ್ನೇಹಿತರೆ. ಅದೇ ರೀತಿ ಇನ್ಸರ್ಟ್ ಟ್ಯಾಬ್ ಅಂತಿದೆ, MS ವರ್ಡಲ್ಲಿ ಇನ್ಸರ್ಟ್ ಟ್ಯಾಬ್ ಇದೆ. ಈ ಇನ್ಸರ್ಟ್ ಟ್ಯಾಬಲ್ಲಿ ಏನಿರುತ್ತೆ ಸ್ನೇಹಿತರೆ, ಈ ಇನ್ಸರ್ಟ್ ಟ್ಯಾಬಲ್ಲಿ ನೀವು ಪೇಜನ್ನು ಇನ್ಸರ್ಟ್ ಮಾಡ್ಬೋದು, ಟೇಬಲನ್ನು ಇನ್ಸರ್ಟ್ ಮಾಡ್ಬೋದು, ಅದೇ ರೀತಿ ಅಂಡರ್ಲೈನ್, ಬೋಲ್ಡ್, ಇಟಾಲಿಕ್ ಇರತಕ್ಕಂಥ ಟೆಕ್ಸ್ಟ್ಗಳನ್ನು ಎಂಟರ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ವರ್ಡ್ ಆರ್ಟ್ ಇನ್ಸರ್ಟ್ ಮಾಡ್ಬೋದು ನೀವು ಸ್ನೇಹಿತರೆ, ವರ್ಡ್ ಆರ್ಟ್ ಇನ್ಸರ್ಟ್ ಮಾಡ್ಬೋದು. ಅದೇ ರೀತಿ ಯಾವುದೇ ರೀತಿ ಇಕ್ವೇಷನ್ಗಳನ್ನು, ಮ್ಯಾಥಮೆಟಿಕಲ್ ಇಕ್ವೇಷನ್ಗಳನ್ನು ಇನ್ಸರ್ಟ್ ಮಾಡ್ಬೋದು, ಅಥವಾ ಸಿಂಬಾಲ್ಗಳನ್ನು ಕೂಡ ಇನ್ಸರ್ಟ್ ಮಾಡ್ಬೋದು. ಯಾವ ಒಂದು ಟ್ಯಾಬಲ್ಲಿ ಸ್ನೇಹಿತರೆ, ಇನ್ಸರ್ಟ್ ಅಂತಕ್ಕಂಥ ಟ್ಯಾಬಲ್ಲಿ. ಓಕೆ, ನೆಕ್ಸ್ಟ್ ವ್ಯೂ ಅಂತಿದೆ, ವ್ಯೂ. ಈ ವ್ಯೂ ಟ್ಯಾಬಲ್ಲಿ ಏನು ಮಾಡ್ಬೋದು ಸ್ನೇಹಿತರೆ, ಈ ಪೇಜನ್ನು ವ್ಯೂ ಮಾಡ್ಬೋದು ಸ್ನೇಹಿತರೆ. ನೋಡಿ, ಈ ಪೇಜನ್ನು ನೀವು ಹಾರಿಜಾಂಟಲ್ ಆಗಿ ವ್ಯೂ ಮಾಡ್ಬೋದು, ಅಥವಾ ಇದನ್ನು ಯಾವ ರೀತಿ ಅಂದರೆ ವರ್ಟಿಕಲ್ ಆಗಿ ಕೂಡ ವ್ಯೂ ಮಾಡ್ಬೋದು. ಈ ರೀತಿಯ ಎರಡು ವ್ಯೂ ಇದಾವೆ ಸ್ನೇಹಿತರೆ, ಯಾವುದರಲ್ಲಿ, ಈ ಒಂದು MS ವರ್ಡಲ್ಲಿ ಬರ್ತಕ್ಕಂಥ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಅಂದಾಗ ಪೇಜ್ ಲೇಔಟ್ ನೋಡಿ ಸ್ನೇಹಿತರೆ, ಸರಿಯಾದ ಉತ್ತರ ಇಲ್ಲಿ ಪೇಜ್ ಲೇಔಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 4 ಏನಿದೆ, ಕ್ವಶನ್ ನಂಬರ್ 4, ಡೇಟಾ ಶ್ರೇಣಿಯ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ. PDHK 2024 ಪ್ರಶ್ನೆ ಇದು. ಸೊ ಏನು ಕೇಳ್ತಾ ಇದ್ದಾನೆ, ಚೂಸ್ ದ ಕರೆಕ್ಟ್ ಆರ್ಡರ್ ಆಫ್ ದ ಡೇಟಾ ಹೈರಾರ್ಕಿ. ಸೊ ಡೇಟಾ ಹೈರಾರ್ಕಿಯಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರವನ್ನು ಇಲ್ಲಿ ನಾವು ಇದು ಮಾಡಬೇಕಾಗಿದೆ, ಕಂಡುಹಿಡಿಯಬೇಕಾಗಿದೆ. ಸೊ ನೋಡಿ, ಆಪ್ಷನ್ ಎ ಬೈಟ್ ಫೀಲ್ಡ್ ರೆಕಾರ್ಡ್ ಡಾಟಾಬೇಸ್, ಆಪ್ಷನ್ ಬಿ ಫೀಲ್ಡ್ ರೆಕಾರ್ಡ್ ಬೈಟ್ ಡಾಟಾಬೇಸ್, ಆಪ್ಷನ್ ಸಿ ಡಾಟಾಬೇಸ್ ರೆಕಾರ್ಡ್ ಬೈಟ್ ಫೀಲ್ಡ್, ಆಪ್ಷನ್ ಡಿ ರೆಕಾರ್ಡ್ ಫೀಲ್ಡ್ ಡಾಟಾಬೇಸ್ ಬೈಟ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಬೈಟ್ ಫೀಲ್ಡ್ ರೆಕಾರ್ಡ್ ಡಾಟಾಬೇಸ್. ಓಕೆ, ಸೊ ಇಲ್ಲಿ ಏರಿಕೆ ಏನು ಕೇಳ್ತಾ ಅಂದರೆ ಏರಿಕೆ ಕ್ರಮದಲ್ಲಿ ಕೇಳ್ತಾ ಇದ್ದಾನೆ ಸ್ನೇಹಿತರೆ, ಏರಿಕೆ ಕ್ರಮದಲ್ಲಿ ಚಿಕ್ಕದಿಂದ ದೊಡ್ಡದಕ್ಕೆ ಏನಪ್ಪ ಅಂದ್ರೆ ನೋಡ್ತಾ ಇದ್ದಾನೆ. ಸೊ ಇಲ್ಲಿ ಬೈಟ್ ಅಂದಾಗ ನೀವು ನೋಡ್ಬೋದು, ಇದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ. ಸೊ ನೋಡಿ ಸ್ನೇಹಿತರೆ, ಬೈಟ್ ಅಂದಾಗ ನಿಮ್ಗೆ ಗೊತ್ತಿರಬೇಕು, ಬೈಟ್ ಅಂದಾಗ ಸೊ 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್ ಆಗುತ್ತೆ ಸ್ನೇಹಿತರೆ, 8 ಬಿಟ್ಸ್ ಆಗುತ್ತೆ. ಓಕೆ, ಈ ರೀತಿ ಏನಪ್ಪ ಅಂದ್ರೆ ಬೈಟ್ ಬಗ್ಗೆ ಇದೆ. ಕಂಪ್ಯೂಟರ್ನ ಮೆಮೊರಿ ಯಾವುದರಲ್ಲಿ ಅಳೆಯುತ್ತಾರೆ ಅಂದಾಗ ಬೀಟ್ಸ್ ಮತ್ತು ಬೈಟ್ಸ್ ನೋಡಿ ಸ್ನೇಹಿತರೆ, ಕಂಪ್ಯೂಟರ್ನ ಮೆಮೊರಿ, ಕಂಪ್ಯೂಟರ್ನ ಸ್ಮರಣೆಯನ್ನು ಬೀಟ್ಸ್ ಮತ್ತು ಬೈಟ್ಸಲ್ಲಿ ಅಳೆಯುತ್ತಾರೆ ಸ್ನೇಹಿತರೆ, ಬೀಟ್ಸ್ ಮತ್ತು ಬೈಟ್ಸ್ಗಳಲ್ಲಿ ಅಳೆಯುತ್ತಾರೆ. 8 ಬಿಟ್ಸ್ ಇಸ್ ಈಕ್ವಲ್ ಟು 1 ಬೈಟ್. ಓಕೆ, ಅದೇ ರೀತಿ 1024 KB ಇಸ್ ಈಕ್ವಲ್ ಟು 1 MB. ಈ ರೀತಿ ಏನಪ್ಪ ಅಂದ್ರೆ ಮೆಮೊರಿಯನ್ನು ಅಳಿತಾರೆ ಸ್ನೇಹಿತರೆ. ಓಕೆ, ಸೊ ಅದೇ ರೀತಿ ಇಲ್ಲಿ ಫೀಲ್ಡ್ ಅಂತಿದೆ, ಫೀಲ್ಡ್. ಓಕೆ, ಇದು ಡಾಟಾ ಬೇಸ್ಗೆ ಸಂಬಂಧಿಸಿರ್ತಕ್ಕಂಥ ಫೀಲ್ಡ್ ಇದೆ. ಈ ಫೀಲ್ಡಲ್ಲಿ ಏನಿರುತ್ತೆ ಸ್ನೇಹಿತರೆ, ಈ ಫೀಲ್ಡಲ್ಲಿ ನೀವು ಆಲ್ಮೋಸ್ಟ್ ಈ ಟೇಬಲ್ ಫಾರ್ಮಲ್ಲಿ ಡೇಟಾನ ನೋಡ್ತೀರಿ. ಅದೇ ರೀತಿ ರೆಕಾರ್ಡಲ್ಲಿ ಕೂಡ ಟೇಬಲ್ ಫಾರ್ಮಲ್ಲಿ ಇರುತ್ತೆ, ಬಟ್ ಇದರಲ್ಲಿ ಕೆಲವೊಂದು ಬೇರೆ ಬೇರೆ ಮಾರ್ಜಿನ್ಗಳ ಬೇರೆ ಬೇರೆ ಥಿಂಗ್ಸ್ಗಳನ್ನು ಆ್ಯಡ್ ಮಾಡಿರುತ್ತೆ. ಸೊ ಡಾಟಾ ಬೇಸ್ ಮೀನ್ಸ್
ಇದು ಏನಪ್ಪ ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಸ್ನೇಹಿತರೆ ಡಾಟಾಬೇಸ್. ನಮ್ಮ ಭಾರತವು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಡಾಟಾಬೇಸ್ ಹೊಂದಿರತಕ್ಕಂಥ ದೇಶ ಇದೆ ಸ್ನೇಹಿತರೆ. ಓಕೆ, ಸೊ ಯಾವುದಂದರೆ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ನೋಡಿ, ನಮ್ಮ ಭಾರತದ ಆಧಾರ್ ಕಾರ್ಡ್ ಇದೆಯಲ್ಲ, ಯುನಿಕ್ ಐಡೆಂಟಿಫಿಕೇಷನ್ ನಂಬರ್ ಏನಿದೆಯಲ್ಲ, ಸೊ ಇದು ವಿಶ್ವದ ಅತ್ಯಂತ ದೊಡ್ಡ ಡಾಟಾಬೇಸ್ ನೋಡಿ. ವಿಶ್ವದ ಅತ್ಯಂತ ದೊಡ್ಡ ಡಾಟಾಬೇಸ್ ಆಧಾರ್ ಕಾರ್ಡ್ ನೋಡಿ ಸ್ನೇಹಿತರೆ. ಓಕೆ, ಸೊ ಇದು 4ನೇ ಪ್ರಶ್ನೆ ಆಯಿತು. ಹಾಗಾದರೆ 5ನೇ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 5 ಏನಿದೆ, .docx ಫೈಲ್ ನೇಮ್ ಎಕ್ಸ್ಟೆನ್ಷನ್ ಕ್ಯಾನ್ ಬಿ ಓಪನ್ ಇನ್ ವಿಚ್ ಅಪ್ಲಿಕೇಶನ್ ಪ್ರೋಗ್ರಾಮ್. ಸೊ ಯಾವೊಂದು ಅಪ್ಲಿಕೇಶನ್ ಪ್ರೋಗ್ರಾಮಲ್ಲಿ .docx ಅಂತಕ್ಕಂಥ ಫೈಲ್ನ ಎಕ್ಸ್ಟೆನ್ಷನ್ ಇದೆ ಅಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ನೋಡಿ, ಹಾಗಾದರೆ ಆಪ್ಷನ್ 1 ಏನಿದೆ, ಆಪ್ಷನ್ ಎ MS Excel, ಆಪ್ಷನ್ ಬಿ MS PowerPoint, ಆಪ್ಷನ್ ಸಿ MS Word, ಆಪ್ಷನ್ ಡಿ ನನ್ ಆಫ್ ದಿ. ಓಕೆ, ಯಾವುದೂ ಅಲ್ಲ ಅಂತ ಕೇಳ್ತಾನೆ ಆಪ್ಷನ್ ಡಿ. ಹಾಗಾದರೆ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ, .docx ಅಂದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, MS Word ಆಗುತ್ತೆ ಸ್ನೇಹಿತರೆ. MS Word ಏನಿದೆ ಸ್ನೇಹಿತರೆ, ಇದು ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ MS Wordನ ಎಕ್ಸ್ಟೆನ್ಷನ್ ಫೈಲ್ ಯಾವುದಂದರೆ ದಟ್ ಈಸ್ .cox, ಅಥವಾ ಕೆಲವೊಂದು ಬುಕ್ಕಲ್ಲಿ .doc ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. .doc ಇದು ಕೂಡ ಸರಿಯಾಗುತ್ತೆ. ಅದೇ ರೀತಿ ಹಾಗಾದರೆ MS Excelನ ಎಕ್ಸ್ಟೆನ್ಷನ್ ಏನು, ಎಕ್ಸ್ಟೆನ್ಷನ್ ಫೈಲ್ ಏನು ಅಂದಾಗ ನೋಡಿ, MS Excelನ ಎಕ್ಸ್ಟೆನ್ಷನ್ ಫೈಲ್ .xlsx ಅಥವಾ .xls ಅಂತಿದೆ. ಕೆಲವೊಂದು ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, .xls. ಓಕೆ, ಹಾಗಾದರೆ MS PowerPointನ ಫೈಲ್ ಎಕ್ಸ್ಟೆನ್ಷನ್ ಏನು, MS PowerPointನ ಫೈಲ್ ಎಕ್ಸ್ಟೆನ್ಷನ್ ಅಂದಾಗ ನೋಡಿ .pptx ಅಥವಾ .ppt ಇದೇನಿದೆ ಸ್ನೇಹಿತರೆ, MS Excel, MS PowerPoint, MS Wordನ ಎಕ್ಸ್ಟೆನ್ಷನ್ ಫೈಲ್ ಇದೆ. ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ಆಯಿತು. ಕ್ವಶನ್ ನಂಬರ್ 6 ನೋಡಿ ಏನಿದೆ. ಸೊ ನೋಡಿ, ಕ್ವಶನ್ ನಂಬರ್ 6, MS Excelನಲ್ಲಿ ಕಾಲಮ್ನ ಗರಿಷ್ಠ ಅಗಲ ಎಷ್ಟಾಗಿರುತ್ತೆ ಅಂತ ಕೇಳ್ತಾರೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕಾಲಮ್ ಬಿಡ್ತ್ ಇನ್ MS Excel ಅಂತ ಕೇಳ್ತಾನೆ. ಈ MS Excelಲ್ಲಿ ಏನು ಸೆಲ್ ಇರುತ್ತೆ ಇಲ್ಲ ಸ್ನೇಹಿತರೆ, ನೋಡಿ MS Excel ಅಂದಾಗ ಈ MS Excelಲ್ಲಿ ಈ ರೀತಿ ರೋಸ್ ಆ್ಯಂಡ್ ಕಾಲಮ್ಸ್ ಇರುತ್ತೆ ಸ್ನೇಹಿತರೆ, ಕಂಬ ಸಾಲು ಮತ್ತು ಅಡ್ಡ ಸಾಲು ಅಂತ ಆಗಿರುತ್ತೆ. ಸೊ ಇಲ್ಲಿ ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದರೆ, ಈ ಏನು ಸೆಲ್ ಇದೆಯಲ್ಲ, ಈ ಏನು ವರ್ಗ ಈ ಸೆಲ್ ಇದೆಯಲ್ಲ, ಈ ಸೆಲ್ನ ಗಾತ್ರ ಎಷ್ಟು ಕ್ಯಾರೆಕ್ಟರ್ಗಳು, ಎಷ್ಟು ಅಕ್ಷರಗಳು, ಎಷ್ಟು ನಂಬರ್ಗಳು ಈ ಸೆಲ್ಲಲ್ಲಿ ನಾವು ಬರೆಯಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ನೋಡಿ, ಆಪ್ಷನ್ ಎ ಏನಿದೆ 254, ಆಪ್ಷನ್ ಬಿ 255, ಆಪ್ಷನ್ ಸಿ 256, ಆಪ್ಷನ್ ಡಿ ನೋ ಲಿಮಿಟ್, ಯಾವುದೇ ಲಿಮಿಟ್ ಇಲ್ಲ ಅಂತ ಕೇಳ್ತಾರೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, 255. 255 ದ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಓಕೆ, 255 ದ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಸೊ MS Excelಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲು ಸೇರಿ ಒಂದು ವರ್ಗ ಆಗುತ್ತೆ, ಅದನ್ನು ಸೆಲ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಇಂಟರ್ಸೆಕ್ಷನ್ ಆಫ್ ರೋ ಆ್ಯಂಡ್ ಕಾಲಮ್ ನೋಡಿ, ಇದು ಕಾಲಮ್ ಇದು ರೋ, ಇವೆರಡು ಸೇರಿದಾಗ ಇಲ್ಲಿ ಏನಾಗುತ್ತೆ, ಇದನ್ನು ಸೆಲ್ ಅಂತ ಕರೀತಾರೆ ಸ್ನೇಹಿತರೆ. MS Excelಲ್ಲಿ ಸೆಲ್. ಓಕೆ, ಸೆಲ್ ಮೀನ್ಸ್ ಅಲ್ಲಿ ರೋ ಮತ್ತು ಕಾಲಮ್ಗಳು ಒಂದಕ್ಕೊಂದು ಏನೋ ಆಗುತ್ತೆ ಸ್ನೇಹಿತರೆ, ಬಂಧಿಸುತ್ತೆ, ಸೇರುತ್ತೆ, ಅದನ್ನು ಸೆಲ್ ಅಂತ ಕರೀತಾರೆ. ಹಾಗಾದರೆ MS Excelಲ್ಲಿ ಸೆಲ್ಗಳ ಸಂಖ್ಯೆ ಎಷ್ಟು, ರೋಗಳ ಸಂಖ್ಯೆ ಎಷ್ಟು ಅಂದಾಗ 16,384 ನೋಡಿ ಸ್ನೇಹಿತರೆ, ರೋಗಳ ಸಂಖ್ಯೆ. ಓಕೆ, ರೋಗಳ ಸಂಖ್ಯೆ ಇಷ್ಟಿರುತ್ತೆ ಸ್ನೇಹಿತರೆ. ಹಾಗಾದರೆ ಕಾಲಮ್ ಸೊ ಕಾಲಮ್ ಎಷ್ಟಿರುತ್ತೆ ಸ್ನೇಹಿತರೆ, ಆಲ್ಮೋಸ್ಟ್ 1,48,576 ನೋಡಿ, ಕಾಲಮ್ನ ಸಂಖ್ಯೆ ಎಷ್ಟಿರುತ್ತೆ, 1,48,576, ರೋ ಸಂಖ್ಯೆ 16,384 ಇರುತ್ತೆ ಸ್ನೇಹಿತರೆ. ಯಾವುದರಲ್ಲಿ, MS Excel. ಇದು ಕೂಡ ಕ್ವಶನ್ಸ್ ಕೇಳಿದ್ದಾನೆ ಭಾಳಷ್ಟು ಎಕ್ಸಾಮಲ್ಲಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಏನಿದೆ, ಕಡಿಮೆ ದೋಷ ದರವನ್ನು ಹೊಂದಿರೋ ನೆಟ್ವರ್ಕ್ ಯಾವುದು, ವಿಚ್ ಟೈಪ್ ಆಫ್ ನೆಟ್ವರ್ಕ್ ಹ್ಯಾಸ್ ಲೋವೆಸ್ಟ್ ಎರರ್ ರೇಟ್, ಯಾವುದರಲ್ಲಿ ಕಡಿಮೆ ಎರರ್ ಆಗುತ್ತೆ, ಯಾವ ಒಂದು ನೆಟ್ವರ್ಕಲ್ಲಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆಪ್ಷನ್ ಏನಿದೆ, ಲ್ಯಾನ್, ಆಪ್ಷನ್ ಬಿ ಮ್ಯಾನ್, ಆಪ್ಷನ್ ಸಿ ವ್ಯಾನ್, ಆಪ್ಷನ್ ಡಿ ನನ್ ಆಫ್ ದಿ ಅಬು, ಯಾವುದು ಅಲ್ಲ ಅಂತ ಕೇಳ್ತಾರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರಲ್ಲಿ, ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಲ್ಯಾನ್ ನೋಡಿ, ಲ್ಯಾನ್ ಸರಿಯಾದ ಉತ್ತರ ಇಲ್ಲಿ ಲ್ಯಾನ್ ಆಗುತ್ತೆ ಸ್ನೇಹಿತರೆ. ಲ್ಯಾನ್ ಸರಿಯಾದ ಉತ್ತರ ಇಲ್ಲಿ ಲ್ಯಾನ್ ಆಗುತ್ತೆ. ಯಾಕೆ ಲ್ಯಾನ್ ಆಗುತ್ತೆ ಅಂದರೆ ನೋಡಿ, ಲ್ಯಾನ್ ಅಂದಾಗ ಇದನ್ನು ಫಾಸ್ಟೆಸ್ಟ್ ಟೈಪ್ ಆಫ್ ನೆಟ್ವರ್ಕ್ ಅಂತ ಕರೀತಾರೆ ಸ್ನೇಹಿತರೆ. ಲ್ಯಾನನ್ನು ಅತ್ಯಂತ ವೇಗದ ನೆಟ್ವರ್ಕ್ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಲ್ಯಾನ್ ಸ್ಟ್ಯಾಂಡ್ಸ್ ಫಾರ್ ಲೋಕಲ್ ಏರಿಯಾ ನೆಟ್ವರ್ಕ್. ಈ ಲ್ಯಾನ್ನ ವೇಗ ಎಷ್ಟಿರುತ್ತೆ, ಲ್ಯಾನ್ನ ವೇಗ
ನೋಡಿ ಲ್ಯಾನ್ನ ವೇಗ ಏನಪ್ಪ ಅಂದರು 1000 Mbps ಇರುತ್ತೆ ಸ್ನೇಹಿತರೆ. Mbps ಮೀನ್ಸ್ ಮೆಗಾಬಿಟ್ಸ್ ಪರ್ ಸೆಕೆಂಡ್. ಓಕೆ, ಅದೇ ರೀತಿ ಲ್ಯಾನ್ನ ಕಾರ್ಯವ್ಯಾಪ್ತಿ ಎಷ್ಟಿರುತ್ತೆ ಅಂದಾಗ ನೋಡಿ, ಲ್ಯಾನ್ನ ಕಾರ್ಯವ್ಯಾಪ್ತಿ ಆಲ್ಮೋಸ್ಟ್ ಎಷ್ಟಿರುತ್ತೆ ಸ್ನೇಹಿತರೆ, 100 ಮೀಟರ್. ಓಕೆ, 100 ಮೀಟರ್ ಅಷ್ಟೇನಪ್ಪ ಅಂದ್ರೆ ಏನು ಮಾಡ್ಬೋದು ಸ್ನೇಹಿತರೆ, ಈ ಲ್ಯಾನನ್ನು ಬಳಸ್ಬೋದು. ಈ ಲ್ಯಾನನ್ನು ಆಲ್ಮೋಸ್ಟ್ ಸಣ್ಣ ಪುಟ್ಟ ಕಟ್ಟಡಗಳಲ್ಲಿ ಅಥವಾ ಸ್ಕೂಲ್ ಕಾಲೇಜಸ್ ಕ್ಯಾಂಪಸಲ್ಲಿ ಇದನ್ನು ಬಳಸ್ತಾರೆ ಸ್ನೇಹಿತರೆ. ಯಾವುದನ್ನು? ಲ್ಯಾನನ್ನು. ಆ ಕಾರಣಕ್ಕಾಗಿ ಇಲ್ಲಿ ಲೋವೆಸ್ಟ್ ರೇರ್ ರೇಟ್ ದೋಷದೇನಪ್ಪ ಅಂದ್ರೆ ನೆಟ್ವರ್ಕ್ನಲ್ಲಿ ದೋಷ ಭಾಳಷ್ಟು ಕಡಿಮೆ ಇರುತ್ತೆ ಸ್ನೇಹಿತರೆ. ಯಾವುದರಲ್ಲಿ? ಲ್ಯಾನಲ್ಲಿ. ಓಕೆ, ಇನ್ನೊಂದಿದೆ ಮ್ಯಾನ್ ಅಂತಿದೆ ಸ್ನೇಹಿತರೆ, ಮ್ಯಾನ್. ಸೊ ಮ್ಯಾನ್ ಅಂದಾಗ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತಿದೆ ಸ್ನೇಹಿತರೆ, ಏರಿಯಾ ನೆಟ್ವರ್ಕ್ ಅಂತಿದೆ. ಹಾಗಾದರೆ ಮ್ಯಾನ್ನ ವೇಗ ಎಷ್ಟಿರುತ್ತೆ? ಸೊ ಮ್ಯಾನ್ನ ವೇಗ ನೋಡಿ ಸ್ನೇಹಿತರೆ, ಮ್ಯಾನ್ನ ವೇಗ ಆಲ್ಮೋಸ್ಟ್ 100 Mbps ಇರುತ್ತೆ ಸ್ನೇಹಿತರೆ. 100 Mbps ವೇಗ ಇರುತ್ತೆ. ಅದೇ ರೀತಿ ಕಾರ್ಯವ್ಯಾಪ್ತಿ ಅಂದಾಗ 5 ಕಿಲೋಮೀಟರ್ ಟು 50 ಕಿಲೋಮೀಟರ್ವರೆಗೆ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಯಾವುದನ್ನು? ಮ್ಯಾನನ್ನು ಅಥವಾ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕನ್ನು. ನೆಕ್ಸ್ಟ್ ವ್ಯಾನ್ ಅಂತಿದೆ ಸ್ನೇಹಿತರೆ, ವ್ಯಾನ್. ಈ ವ್ಯಾನ್ ಬಗ್ಗೆ ನೋಡಿ, ವ್ಯಾನ್ ಸ್ಟ್ಯಾಂಡ್ಸ್ ಫಾರ್ ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್. ಹಾಗಾದರೆ ಈ ವ್ಯಾನ್ನ ಕಾರ್ಯವ್ಯಾಪ್ತಿ ವೇಗ ಎಷ್ಟು ಅಂದಾಗ ಆಲ್ಮೋಸ್ಟ್ ಎಷ್ಟಿರುತ್ತೆ ಸ್ನೇಹಿತರೆ, 150 Mbps ಇದರ ವೇಗ ಇರುತ್ತೆ ಸ್ನೇಹಿತರೆ. 150 Mbps ವೇಗ ಇರುತ್ತೆ. ಯಾವುದರ ಸ್ನೇಹಿತರೆ? ವ್ಯಾನ್ನ ವೇಗ. ಅದೇ ರೀತಿ ಇದರ ಕಾರ್ಯವ್ಯಾಪ್ತಿ ಎಷ್ಟು ಅಂದಾಗ ನೋಡಿ, 1000 ಕಿಲೋಮೀಟರ್ನಿಂದ 1,00,000 ಕಿಲೋಮೀಟರ್ವರೆಗೆ ಇದರ ವ್ಯಾಪ್ತಿ ಇರುತ್ತೆ ಸ್ನೇಹಿತರೆ, ಕಾರ್ಯವ್ಯಾಪ್ತಿ ವ್ಯಾನ್. ಇದನ್ನೇನಪ್ಪ ಅಂದರೆ ವಿಶ್ವವ್ಯಾಪಿಯನ್ನು ಬಳಸ್ತಕ್ಕಂಥ, ಕೇವಲ ನಗರ ಅಥವಾ ಪಟ್ಟಣಗಳಲ್ಲಿ ಬಳಸ್ತಕ್ಕಂಥ ನೆಟ್ವರ್ಕ್ ಯಾವುದಂದರೆ ದಟ್ ಈಸ್ ಮ್ಯಾನ್. ವಿಶ್ವವ್ಯಾಪಿ ಇರ್ತಕ್ಕಂಥ ನೆಟ್ವರ್ಕ್ನ ಜಾಲ ಯಾವುದಂದಾಗ ದಟ್ ಈಸ್ ವ್ಯಾನ್. ಅದೇ ರೀತಿ ಚಿಕ್ಕ ಬಿಲ್ಡಿಂಗ್, ಸ್ಕೂಲ್ ಕ್ಯಾಂಪಸ್ ಅಥವಾ ಸಣ್ಣ ಪುಟ್ಟ ಏನಪ್ಪ ಅಂದ್ರೆ ಆಫೀಸ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ಯಾವುದಂದಾಗ ದಟ್ ಈಸ್ ಲ್ಯಾನ್ ಅಂತಿದೆ ನೋಡಿ ಸ್ನೇಹಿತರೆ, ಲ್ಯಾನ್. ಓಕೆ, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಸರಿಯಾದ ಉತ್ತರ ಲ್ಯಾನ್ ಆಗುತ್ತೆ ನೋಡಿ. ಲ್ಯಾನ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಲ್ಯಾನ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ, ಏನಿದೆ 8ನೇ ಪ್ರಶ್ನೆ? ನೆಟ್ವರ್ಕ್ನಲ್ಲಿ ಡೇಟಾ ಪ್ರಸರಣಕ್ಕೆ ಲಭ್ಯವಿರುವ ಆವರ್ತನ ಶ್ರೇಣಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ನೋಡಿ, ನೆಟ್ವರ್ಕಿಂಗ್ಗೆ ಸಂಬಂಧಿಸ್ತಕ್ಕಂಥ ಈ ಪ್ರಶ್ನೆ ಇದೆ. ರೇಂಜ್ ಆಫ್ ಫ್ರೀಕ್ವೆನ್ಸಿ ಅವೈಲೇಬಲ್ ಫಾರ್ ಡಾಟಾ ಟ್ರಾನ್ಸ್ಮಿಷನ್ ಇನ್ ನೆಟ್ವರ್ಕ್ ಈಸ್ ಕಾಲ್ಡ್. ಆಪ್ಷನ್ ಎ ಡಾಟಾ ರೇಟ್, ಆಪ್ಷನ್ ಬಿ ಆಂಪ್ಲಿಟ್ಯೂಡ್, ಆಪ್ಷನ್ ಸಿ ಬ್ಯಾಂಡ್ ವಿಡ್ತ್, ಆಪ್ಷನ್ ಡಿ ಫೇಸ್. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರಲ್ಲಿ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಬ್ಯಾಂಡ್ ವಿಡ್ತ್ ಅಂತ ಆಗುತ್ತೆ ಸ್ನೇಹಿತರೆ, ಬ್ಯಾಂಡ್ ವಿಡ್ತ್. ಓಕೆ, ಡಾಟಾ ಟ್ರಾನ್ಸ್ಮಿಷನ್ ಏನಪ್ಪ ಅಂದ್ರೆ ರೇಂಜ್ ಆಫ್ ಫ್ರೀಕ್ವೆನ್ಸಿ ಏನಿದೆಲ್ಲ ಅದು ಯಾವುದ್ರ ಮೇಲೆ ಬರ್ತದೆ? ಬ್ಯಾಂಡ್ ವಿಡ್ತ್ ಮೇಲೆ, ಬ್ಯಾಂಡ್ ವಿಡ್ತ್. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಬ್ಯಾಂಡ್ ವಿಡ್ತ್ ಆಗುತ್ತೆ. ಸೊ ಏನು ಬ್ಯಾಂಡ್ ವಿಡ್ತ್ ಅಂದರೆ ಸ್ನೇಹಿತರೆ, ನೆಟ್ವರ್ಕ್ ಡೇಟಾ ಪ್ರಸಾರಕ್ಕೆ ಲಭ್ಯ ಇರುವ ಆವರ್ತನ ಶ್ರೇಣಿಯನ್ನು ಬ್ಯಾಂಡ್ ವಿಡ್ತ್ ಅಂತ ಕರೀತಾರೆ. ಹಾಗಾದರೆ ಡಾಟಾ ರೇಟ್ ಅಂದರೆ ಏನು? ಓಕೆ, ಡಾಟಾ ರೇಟ್ ಅಂದರೆ ಏನು ಸ್ನೇಹಿತರೆ? ಓಕೆ, ಸೊ ಡಾಟಾ ರೇಟ್ ಅಂದಾಗ ಒಂದು ಸಾಧನದಿಂದ ಇನ್ನೊಂದು ಸಾಧನಕ್ಕೆ ದತ್ತಾಂಶ ರವಾನೆ ಆಗ್ತಕ್ಕಂಥ ವೇಗಕ್ಕೆ ಏನಂತ ಕರೀತಾರೆ ಅಂದರೆ ದಟ್ ಈಸ್ ಡಾಟಾ ರೇಟ್ ಅಂತ ಕರೀತಾರೆ ಸ್ನೇಹಿತರೆ, ಡಾಟಾ ರೇಟ್. ಸೊ ಡಾಟಾ ರೇಟ್ ಮೀನ್ಸ್ ಸ್ನೇಹಿತರೆ ಏನು? ಒಂದು ಸಾಧನದಿಂದ ಇನ್ನೊಂದು ಸಾಧನಕ್ಕೆ ಈ ಏನು ಡೇಟಾ ಇರುತ್ತಲ್ಲ, ಡೇಟಾ ರವಾನೆ ಆಗ್ತಕ್ಕಂಥ, ಡೇಟಾ ಟ್ರಾನ್ಸ್ಫರ್ ರವಾನೆ ಆಗ್ತಕ್ಕಂಥ ಆ ವೇಗಕ್ಕೆ ಏನಂತ ಕರೀತಾರೆ ಅಂದರೆ ಡೇಟಾ ರೇಟ್ ಅಂತ ಕರೀತಾರೆ ಸ್ನೇಹಿತರೆ. ಹಾಗಾದರೆ ಈ ಡೇಟಾ ರೇಟನ್ನು ಯಾವುದ್ರಲ್ಲಿ ಅಳಿತಾರೆ ಅಂದರೆ Mbps ಅಲ್ಲಿ ಅಳಿತಾರೆ ಸ್ನೇಹಿತರೆ. ಯಾವುದರಲ್ಲಿ? Mbps. ನಿಮ್ದು ಇಂಟರ್ನೆಟ್ ಏನು ಸ್ಪೀಡ್ ಇದೆಯಲ್ಲ ಅದು ಯಾವುದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಅಂದಾಗ ಡೇಟಾ ರೇಟ್ ಮೆಗಾಬೀಟ್ಸ್ ಪರ್ ಸೆಕೆಂಡ್ ನೋಡಿ, ಮೆಗಾಬೀಟ್ಸ್ ಪರ್ ಸೆಕೆಂಡ್. ಅದೇ ರೀತಿ ಆಂಪ್ಲಿಟ್ಯೂಡ್ ಅಂತಿದೆ ಸ್ನೇಹಿತರೆ, ಆಂಪ್ಲಿಟ್ಯೂಡ್. ಓಕೆ, ಆಂಪ್ಲಿಟ್ಯೂಡ್ ಅಂದಾಗ ಒಂದು ಸಾಧನದಿಂದ ಇನ್ನೊಂದು ಸಾಧನಕ್ಕೆ ಏನು ಸಿಗ್ನಲ್ ಹೋಗುತ್ತೆ ಇಲ್ಲ ಸ್ನೇಹಿತರೆ, ಒಂದು ಡಿವೈಸಸ್ಲಿಂದ ಇನ್ನೊಂದು ಡಿವೈಸ್ಗೆ ಆ ಸಿಗ್ನಲ್ ಹೋಗ್ತಕ್ಕಂಥ ಆ ಸಿಗ್ನಲ್ನ ಸ್ಟ್ರೆಂತಿಗೆ, ಆ ಸಿಗ್ನಲ್ನ ಸಾಮರ್ಥ್ಯಕ್ಕೆ ಏನಂತ ಕರೀತಾರೆ ಅಂದರೆ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ. ಸಿಗ್ನಲ್ನ ನೋಡಿ, ಸಿಗ್ನಲ್ನ ಸಾಮರ್ಥ್ಯಕ್ಕೆ ಏನಂತ ಕರೀತಾರೆ ಅಂದರೆ ದಟ್ ಈಸ್ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಆಮೇಲೆ ಫೇಸ್ ಅಂತಿದೆ. ಓಕೆ, ಯಾವ ಫೇಸಲ್ಲಿ ನೆಟ್ವರ್ಕ್ಲಿಂದ ಏನಪ್ಪ ಅಂದರೆ ಯಾವ ಡೇಟಾ ಯಾವ ರೀತಿ ಹೋಗ್ತಾ ಇದೆ ಅಂತಕ್ಕಂಥ ಫೇಸ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂದಾಗ ಇಲ್ಲಿ ಸರಿಯಾದ ಉತ್ತರ ಬ್ಯಾಂಡ್ ವಿಡ್ತ್ ನೋಡಿ ಸ್ನೇಹಿತರೆ, ಬ್ಯಾಂಡ್ ವಿಡ್ತ್ ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ. ಇವು ಲೈಕ್ ಭಾಳಷ್ಟು ಎಕ್ಸಾಂಪಲ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ ಸ್ನೇಹಿತರೆ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡಿ, ವಿಂಡೋಸನ್ನು ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶ್ ಅನ್ನು ಉಪಯೋಗಿಸಬಹುದು. ಟು ವ್ಯೂ ದ ಕಂಟೆಂಟ್ ದಟ್ ಕ್ಯಾನಾಟ್ ಬಿ ಫಿಟ್ ಇನ್ ಟು ಎ ವಿಂಡೋ ದಟ್ ಯೂಸರ್ ಯೂಸ್.
ಸೊ ನಾವು ಲೈಕ್ ಕಂಪ್ಯೂಟರ್ ವಿಂಡೋ ಓಪನ್ ಮಾಡಿದಾಗ ಕೆಲವೊಂದು ಅಕ್ಷರಗಳು ಕೆಲವೊಂದಪ್ಪ ಅಂದ್ರೆ ಪೇಜಸ್ ನಮ್ಗೆ ಏನಪ್ಪ ಅಂದ್ರೆ ಕಾಣಂಗಿಲ್ಲ. ಆ ಟೈಮಿಗೆ ನಾವು ಯಾವ ಒಂದು ಬಟನ್ನ ಬಳಸ್ತೀವಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನೋಡಿ, ಆಪ್ಷನ್ ಎ ಸ್ಕ್ರೋಲ್ ಬಾರ್, ಆಪ್ಷನ್ ಬಿ ಟೂಲ್ ಬಾರ್, ಆಪ್ಷನ್ ಸಿ ಟೈಟಲ್ ಬಾರ್, ಆಪ್ಷನ್ ಡಿ ಮೆನು ಬಾರ್. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ, ಸರಿಯಾದ ಉತ್ತರ ಸ್ಕ್ರೋಲ್ ಬಾರ್ ಆಗುತ್ತೆ ಸ್ನೇಹಿತರೆ. ಸ್ಕ್ರೋಲ್ ಬಾರ್. ಈ ಸ್ಕ್ರೋಲ್ ಬಾರಲ್ಲಿ ಏನು ಮಾಡ್ಬೋದು ಸ್ನೇಹಿತರೆ, ಈಗ ಸಪೋಸ್ ಲೈಕ್ ಏನಿದೆ ನಮ್ಮ ಹತ್ರ 1 2 3 4 5 ಸಪೋಸ್ 5 ಪೇಜಸ್ ಇನ್ಫಾರ್ಮೇಷನ್ ಇದೆ ವರ್ಡಲ್ಲಿ. ನಾನು ಇವಾಗ 5ನೇ ಪೇಜ್ ನೋಡಬೇಕಾದ್ರೆ ಸ್ಕ್ರೋಲ್ ಬಟನ್ನ ಬಳಸಿ ಏನಪ್ಪ ಮಾಡ್ಬೋದು, 5ನೇ ಪೇಜಿಗೆ ಹೋಗ್ಬೋದು ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಸರಿಯಾದ ಉತ್ತರ ಇದಾಗುತ್ತೆ. ಆಮೇಲೆ ಟೂಲ್ ಬಾರ್ ಅಂದಾಗ, ಈ ಟೂಲ್ ಬಾರಲ್ಲಿ ನೀವೇನೆಲ್ಲ ಫೋನ್ ಸ್ಟೈಲ್, ಫೋಂಟ್ ಕಲರ್ ಎಲ್ಲ ಚೇಂಜ್ ಮಾಡ್ತಿರಲ್ಲ, ಎಡಿಟಿಂಗ್ ಎಲ್ಲ ಚೇಂಜ್ ಮಾಡೋದಕ್ಕೆ ಟೂಲ್ ಬಾರ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಟೂಲ್ ಬಾರ್ ನೀವೆಲ್ಲ ಇಲ್ಲಿ ಚೇಂಜಸ್ ಮಾಡ್ತಿರಲ್ಲ. ಓಕೆ, ಎಲ್ಲ ಚೇಂಜಸ್, ಆಲ್ ಚೇಂಜಸ್ ಆರ್ ಅವೈಲೇಬಲ್ ಇನ್ ಟೂಲ್ ಬಾರ್. ಓಕೆ, ಚೇಂಜಸ್ ಮೀನ್ಸ್ ಎಲ್ಲ ರೀತಿಯ ಚೇಂಜಸ್, ಫೋಂಟ್ ಸ್ಟೈಲ್, ಫೋಂಟ್ ಕಲರ್, ಫೋಂಟ್ ಎಡಿಟಿಂಗ್ ಆಗಿರ್ಬೋದು, ವರ್ಡ್ ಆರ್ಟ್ ಆಗಿರ್ಬೋದು, ಇವೆಲ್ಲ ಇದರಲ್ಲಿರುತ್ತೆ. ನೆಕ್ಸ್ಟ್ ಟೈಟಲ್ ಬಾರ್ ಅಂದಾಗ ಆ ಒಂದು ಡಾಕ್ಯುಮೆಂಟ್ನ ಹೆಸರು ಇರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ನ ಹೆಸರು ಯಾವ ಒಂದು ವ್ಯಕ್ತಿ ಹೆಸರು ಮೇಲೆ ಇದೆ, ಡಾಕ್ಯುಮೆಂಟ್ನ ಹೆಸರು ಏನಪ್ಪ ಅಂದರು ಈ ಒಂದು ಟೈಟಲ್ ಬಾರ್ ಮೇಲೆ ಇರುತ್ತೆ. ನೆಕ್ಸ್ಟ್ ಮೆನು ಬಾರ್ ಅಂದಾಗ, ಈ ಮೆನು ಬಾರಲ್ಲಿ ಏನಪ್ಪ ಅಂದರು ಮೆನು ಬಾರಲ್ಲೇ ಬರ್ತಕ್ಕಂಥ ಬಾರ್ ಅಂದಾಗ ಯಾವ ಸ್ನೇಹಿತರೆ, ಇದು ಹೋಮ್ ಟ್ಯಾಬ್ ಇದೆ, ಇನ್ಸರ್ಟ್ ಟ್ಯಾಬ್ ಇದೆ, ಡಾಟಾ ಇದೆ, ವ್ಯೂ ಇದೆ, ರಿವ್ಯೂ ಇದೆ, ಇವೆಲ್ಲ ಮೆನು ಬಾರಲ್ಲಿ ಮೆನು ಬಾರಲ್ಲಿ ಬರ್ತಕ್ಕಂಥ ಬಾರ್ಗಳಿದೆ ಸ್ನೇಹಿತರೆ. ಮೆನು ಬಾರ್ ಈಸ್ ನಥಿಂಗ್ ಬಟ್ ಈ ಮೆನು ಬಾರಲ್ಲಿ ಏನಪ್ಪ ಅಂದ್ರೆ ಟೂಲ್ ಬಾರ್ ಒಳಗೊಂಡಿರ್ತದೆ. ಟೂಲ್ ಬಾರ್ ಒಳಗೊಂಡಿರ್ತಕ್ಕಂಥ ಬಾರ್, ಟೂಲ್ ಬಾರ್ ಒಳಗೊಂಡಿರ್ತಕ್ಕಂಥ ಒಂದು ಬಾರನ್ನು ಮೆನು ಬಾರ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 9th ಕ್ವಶನ್. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 10, ಜಿ ವೈ ಇದರ ವಿಸ್ತೃತ ರೂಪ ಏನು? ಓಕೆ, ಜಿ ವೈ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತಾನೆ. ಆಪ್ಷನ್ ಎ ಜನರಲ್ ಯೂಸರ್ ಇಂಟರ್ಫೇಸ್, ಆಪ್ಷನ್ ಬಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ, ಯಾವುದೂ ಅಲ್ಲ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಆಗುತ್ತೆ ಸ್ನೇಹಿತರೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೋಡಿ, ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಕಾರ್ಯರಚನಾ ವ್ಯವಸ್ಥೆ ಅಂತಿದೆ ಕಂಪ್ಯೂಟರ್ಲಿ, ಆಪರೇಟಿಂಗ್ ಸಿಸ್ಟಮ್. ಈಗ ಆಪರೇಟಿಂಗ್ ಸಿಸ್ಟಮಲ್ಲಿ 2 ಪ್ರಕಾರದ ಸಿಸ್ಟಮ್ ಇದೆ ಸ್ನೇಹಿತರೆ. ಆಪರೇಟಿಂಗ್ ಸಿಸ್ಟಮ್ ಒಂದಿದೆ CUI ಅಂತಿದೆ ಸ್ನೇಹಿತರೆ, CUI. ಇನ್ನೊಂದಿದೆ GUI ಅಂತಿದೆ, GUI. ನೋಡಿ, CUI ಮೀನ್ಸ್ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್. ಇಲ್ಲಿ ನಾವು ಕಂಪ್ಯೂಟರ್ಗೆ ಇನ್ಪುಟ್ ಕೊಡಬೇಕಾದಲ್ಲಿ ಇಲ್ಲಿ ಯಾವುದೇ ರೀತಿ ಪಿಕ್ಚರ್ ಆಗಿರ್ಬೋದು, ಯಾವ ರೀತಿ ಅನಿಮೇಷನ್ ಆಗಿರ್ಬೋದು, ಯಾವ ರೀತಿ ಆಬ್ಜೆಕ್ಟ್ ಇಲ್ಲಿ ಕಾಣಂಗಿಲ್ಲ ಸ್ನೇಹಿತರೆ. ಕೇವಲ ಅಕ್ಷರಗಳ ರೂಪದಲ್ಲಿ ಅಥವಾ ಕಮಾಂಡ್ ರೂಪದಲ್ಲಿ ಏನಪ್ಪ ಅಂದರೆ ಕಂಪ್ಯೂಟರ್ನ ಬಳಸ್ತಕ್ಕಂಥ ವ್ಯವಸ್ಥೆ ಏನೇನು ಕರೀತಾರೆ ಸ್ನೇಹಿತರೆ, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಕರೀತಾರೆ. ಸೊ ಇಲ್ಲಿ MS-DOS ಬಹಳ ಫೇಮಸ್ ಆಗಿದೆ ಸ್ನೇಹಿತರೆ. ಯಾವೊಂದು ಆಪರೇಟಿಂಗ್ ಸಿಸ್ಟಮ್, ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಹಾಗಾದರೆ GUI ಅಂದಾಗ ಏನು, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಿದೆ ಸ್ನೇಹಿತರೆ. GUI ಮೀನ್ಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇಲ್ಲಿ ನಾವು ಇನ್ಪುಟನ್ನು ಅಥವಾ ಇನ್ಪುಟ್ ಓದಲಿಕ್ಕೆ ಅಥವಾ ಔಟ್ಪುಟ್ ಓದೋ ಸಲಕ್ಕೆ ಏನಪ್ಪ ಅಂದ್ರೆ ಕೇವಲ ಅಕ್ಷರ ಇಲ್ಲ ಸ್ನೇಹಿತರೆ. ಇಲ್ಲಿ ಇನ್ಪುಟ್ ನಾವು ಕಂಪ್ಯೂಟರ್ಗೆ ಅಕ್ಷರ ರೂಪದಲ್ಲಿ ಕೊಡ್ಬೋದು, ಅದೇ ರೀತಿ ಸಂಖ್ಯೆಗಳ ರೂಪದಲ್ಲಿ ಕೊಡ್ಬೋದು, ಚಿತ್ರಗಳ ರೂಪದಲ್ಲಿ ಕೊಡ್ಬೋದು, ಅಥವಾ ಆಡಿಯೋ ವಿಡಿಯೋ ರೂಪದಲ್ಲಿ ಕೊಡ್ಬೋದು, ಅಂಥ ಒಂದು ವ್ಯವಸ್ಥೆಯನ್ನು GUI ಅಂತ ಕರೀತಾರೆ. ಈ GUI ಎಕ್ಸಾಂಪಲ್ ಯಾವುದಂದರೆ ವಿಂಡೋಸ್. ಪ್ರಸ್ತುತವಾಗಿ ನಾವು ಅತಿ ಹೆಚ್ಚಾಗಿ ಬಳಕೆಯಲ್ಲಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ನಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚಾಗಿ ಬಳಕೆಯಲ್ಲಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಕಾರ್ಯರಚನಾ ವ್ಯವಸ್ಥೆ ಯಾವುದು ಅಂದರೆ ದಟ್ ಈಸ್ ವಿಂಡೋಸ್. ನೋಡಿ ಸ್ನೇಹಿತರೆ, ಪ್ರಸ್ತುತವಾಗಿ ನಾವು ವಿಂಡೋಸ್ 11 ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಓಕೆ, ಸೊ ವಿಂಡೋಸ್ ನೋಡಿ. ಸೊ ಆನ್ಸರ್ ಈಸ್ ಯಾವುದಂದರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಏನಿದೆ, ಈ ಕೆಳಗಿನಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಝೂಮ್ ಮಾಡ್ಬೋದು ಅಂತ ಕೇಳ್ತದೆ. ನೋಡಿ, MS ವರ್ಡ್ ಅಥವಾ MS Excel ಅಥವಾ MS PowerPoint ಬಂದಾಗ ಎಷ್ಟರ ಮಟ್ಟಿಗೆ ಆ ಒಂದು ಪೇಜನ್ನು ಝೂಮ್ ಮಾಡ್ಬೋದು ಅಂತ ಕೇಳ್ತಾ ಇದೆ. ನೋಡಿ, ಆಪ್ಷನ್ ಎ ಏನಿದೆ 0 to 100%, ಆಪ್ಷನ್ ಬಿ 0 to 1000%, ಆಪ್ಷನ್ ಡಿ 10 to 500%, ಆಪ್ಷನ್ ಡಿ 10 to 1000%. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ. ನೋಡಿ, ಇಲ್ಲಿ ಆಪ್ಷನ್ ಸಿ ಏನಪ್ಪ ಅಂದ್ರೆ MS ವರ್ಡಲ್ಲಿ 10%ಲಿಂದ 500%ವರೆಗೆ ನಾವು ಏನು ಮಾಡ್ಬೋದು ಸ್ನೇಹಿತರೆ, ಝೂಮ್ ಇನ್ ಆ್ಯಂಡ್ ಔಟ್ ಎರಡೂ ಮಾಡ್ಬೋದು. ಯಾವುದರಲ್ಲಿ, MS ವರ್ಡಲ್ಲಿ ಏನು ಮಾಡ್ಬೋದು ಸ್ನೇಹಿತರೆ, ಇಷ್ಟೆಲ್ಲ ಝೂಮ್ ಮಾಡ್ಬೋದು. ಹಾಗಾದರೆ MS Excel ಎಷ್ಟು ಝೂಮ್ ಮಾಡ್ಬೋದು ಸರ್? ನೋಡಿ, MS Excel ಆಗಿರ್ಬೋದು ಅಥವಾ MS ವರ್ಡ್ ಆಗಿರ್ಬೋದು, MS ವರ್ಡ್ ಇಲ್ಲ, MS PowerPoint ಆಗಿರ್ಬೋದು. ಇವೆರಡರಲ್ಲಿ ಏನಿದೆ ಸ್ನೇಹಿತರೆ, ಒಂದೇ ಟೈಪ್ ಏನು ಮಾಡ್ಬೋದು ಸ್ನೇಹಿತರೆ, ಝೂಮನ್ನು ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟು 10%ಇಂದ
400%ವರೆಗೆ ಏನು ಮಾಡ್ಬೋದು ಸ್ನೇಹಿತರೆ, ಝೂಮ್ ಇನ್ ಮತ್ತು ಔಟ್ ಎರಡೂ ಮಾಡ್ಬೋದು. ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಸ್ನೇಹಿತರೆ. MS ವರ್ಡ್ ಝೂಮ್ ಮಾಡ್ಬೋದು, ಝೂಮ್ ಇನ್ ಮಾಡ್ಬೋದು 10 to 500%. ಆದರೆ MS Excel MS ಪವರ್ ಪಾಯಿಂಟ್ ಬಂದಾಗ 10% 400% ಮಾತ್ರ ನೋಡಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 10%, 11%. ನೆಕ್ಸ್ಟ್ ಪ್ರಶ್ನೆ ನಂಬರ್ 12th, 12ನೇ ಪ್ರಶ್ನೆ. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಡಾಕ್ಯುಮೆಂಟ್ನ ಹಿನ್ನೆಲೆಯನ್ನು ಬದಲಾಯಿಸೋ ಕೆಳಗಿನೆಲ್ಲ ಯಾವ ಬಟನ್ ಬಳಸುತ್ತಾರೆ? ವಿಚ್ ಬಟನ್ ಅಮಾಂಗ್ ದ ಫಾಲೋವಿಂಗ್ ಯೂಸ್ಡ್ ಟು ಚೇಂಜ್ ಅ ಬ್ಯಾಕ್ಗ್ರೌಂಡ್ ಆಫ್ ಎ ಡಾಕ್ಯುಮೆಂಟ್? ಡಾಕ್ಯುಮೆಂಟ್ನ ಬ್ಯಾಕ್ಗ್ರೌಂಡನ್ನು ಯೂಸ್ ಮಾಡಲು ಈ ಕೆಳಗಿನ ಯಾವ ಒಂದು ಬಟನನ್ನು ಬಳಸುತ್ತಾರೆ ಅಂತ ಕೇಳ್ತಾರೆ. ಹಾಗಾದರೆ ನೋಡಿ ಸರಿಯಾದ ಉತ್ತರ ನೋಡಿ, ಆಪ್ಷನ್ ಎ ಫೋಂಟ್ ಕಲರ್, ಆಪ್ಷನ್ ಬಿ ಶೇಡಿಂಗ್ ಸ್ಟೈಲ್, ಆಪ್ಷನ್ ಸಿ ಫಿಲ್ ಇಫೆಕ್ಟ್, ಆಪ್ಷನ್ ಡಿ ಮಾರ್ಬಲ್ ಫ್ಲೋರ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, ಫೋಂಟ್ ಕಲರ್. ನೋಡಿ ಈ ಫೋಂಟ್ ಕಲರಲ್ಲಿ ಏನು ಮಾಡ್ಬೋದು ಸ್ನೇಹಿತರೆ, ಆ ಒಂದು ಡಾಕ್ಯುಮೆಂಟಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಆಗಿರ್ಬೋದು ಅಥವಾ ಆ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಲು ಇದನ್ನು ಬಳಸ್ತಾರೆ ಸ್ನೇಹಿತರೆ. ಸೊ ಶೇಡಿಂಗ್ ಸ್ಟೈಲ್ ಅಂದಾಗ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಪ್ಪ ಅಂದ್ರೆ ಆ ಒಂದು ಡಾಕ್ಯುಮೆಂಟಲ್ಲಿ ಚೇಂಜಸ್ ಮಾಡ್ಬೋದು. ಫಿಲ್ ಇಫೆಕ್ಟ್ ಅಂದಾಗ ಆ ಒಂದು ಟೆಕ್ಸ್ಟಲ್ಲಿ ನಾವು ಏನು ಮಾಡ್ಬೋದು ಸ್ನೇಹಿತರೆ, ಯಾವುದೇ ರೀತಿಯ ಬಣ್ಣಗಳನ್ನು ಫಿಲ್ ಮಾಡ್ಬೋದು. ಓಕೆ, ಮಾರ್ಬಲ್ ಫ್ಲೋರ್ ಅಂತಿದೆ, ಇಲ್ಲ ಲೈಕ್ ಇಫೆಕ್ಟಲ್ಲಿ ಬರುತ್ತೆ, ಅನಿಮೇಷನಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, ಫಾಂಟ್ ಕಲರ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಸ್ಪ್ರೆಡ್ಶೀಟ್ನಲ್ಲಿ ಪ್ರತಿಯೊಂದು ಸೇಲನ್ನು ಡ್ಯಾಶ್ ಅದರದಿಂದ ಗುರುತಿಸಲಾಗುತ್ತದೆ. ಇನ್ ಸ್ಪ್ರೆಡ್ಶೀಟ್ ಈ ಸೆಲ್ ಇಸ್ ರೆಫರ್ಡ್ ಬೈ ಇಟ್ಸ್. ಈ MS Excel ಪ್ರತಿಯೊಂದು ಸೆಲನ್ನು ಯಾವುದರಿಂದ ಡಿನೋಟ್ ಮಾಡ್ತಾರೆ, ಯಾವುದರಿಂದ ಅದನ್ನು ಗುರುತಿಸಲಾಗುತ್ತದೆ ಅಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ನೋಡಿ ಆಪ್ಷನ್ ಎ ಸೆಲ್ ಅಡ್ರೆಸ್, ಆಪ್ಷನ್ ಬಿ ಫೈಲ್ ಅಡ್ರೆಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ, ನನ್ ಆಫ್ ದಿ ಅಬೌವ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, ಸೆಲ್ ಅಡ್ರೆಸ್. ನೋಡಿ ಸೆಲ್ ಅಡ್ರೆಸ್ ಸರಿಯಾದ ಉತ್ತರ. ನೋಡಿ MS Excel ಆಲ್ರೆಡಿ ಇವಾಗಲೇ ಹೇಳಿದ್ದೀನಿ ನಾನು. ಈ MS Excel ಬಂದಾಗ MS Excel ಏನಿರುತ್ತೆ ಸ್ನೇಹಿತರೆ, ಈ ರೀತಿ ಏನಿರುತ್ತೆ ಸ್ನೇಹಿತರೆ, ರೋ ಆ್ಯಂಡ್ ಕಾಲಮ್ ಇರುತ್ತೆ ಸ್ನೇಹಿತರೆ. ಸಪೋಸ್ ಇಲ್ಲಿ A B C ಅಂತಕ್ಕಂಥ ಕಾಲಮ್ ಇದೆ, ಅದೇ ರೀತಿ 1 2 3 4 ಅಂತಕ್ಕಂಥ ರೋ ಇದೆ. ಸಪೋಸ್ ನಾನು ಮೌಸ್ ಕರ್ಸರ್ಲಿಂದ ಈ ಒಂದು ಸೆಲ್ಲನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಯಾವ ಸೆಲ್ಲನ್ನು, ಇಲ್ಲಿ ನೋಡಿ, ಇಲ್ಲಿ ನಾನು ಮೌಸ್ ಕರ್ಸರಿಂದ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದಾಗ ಈ ಒಂದು ಸೆಲ್ ಅಡ್ರೆಸ್ ಎಷ್ಟು ಅಂದಾಗ ನೋಡಿ, ಇಲ್ಲಿ ಕಾಲಮ್ ಏನಿದೆ ಬಿ ಇದೆ, ಕಾಲಮ್ ಏನಿದೆ ಸ್ನೇಹಿತರೆ ಬಿ ಇದೆ, ಅದೇ ರೀತಿ ರೋ ಏನಿದೆ 3 ಇದೆ. ಸೊ B3 ಇದನ್ನು ಏನು ಕರೀತಾರೆ ಸ್ನೇಹಿತರೆ, ಸೆಲ್ ಅಡ್ರೆಸ್ ಅಂತ ಕರೀತಾರೆ. ಏನಂತ ಕರೀತಾರೆ ಸ್ನೇಹಿತರೆ, ಸೆಲ್ ಅಡ್ರೆಸ್. ಸೆಲ್ ಅಡ್ರೆಸ್ಲಿಂದ ಈ ಸೆಲ್ಲನ್ನು ರೆಫರ್ ಮಾಡಲಾಗುತ್ತೆ ಇದರಲ್ಲಿ MS Excel ಅಲ್ಲಿ. ಓಕೆ, ಈ ಸೆಲ್ ಅಡ್ರೆಸ್ಸಲ್ಲಿ 3 ಪ್ರಕಾರದ ಸೆಲ್ ಅಡ್ರೆಸ್ ಇದೆ ಸ್ನೇಹಿತರೆ. ಓಕೆ, ಒಂದಿದೆ ರಿಲೇಟಿವ್ ಸೆಲ್ ಅಡ್ರೆಸ್, ಅಬ್ಸಲ್ಯೂಟ್ ಸೆಲ್ ಅಡ್ರೆಸ್, ಇನ್ನೊಂದು ಮಿಕ್ಸ್ಡ್ ಸೆಲ್ ಅಡ್ರೆಸ್ ಅಂತಿದೆ, ಮಿಕ್ಸ್ಡ್. ಸೊ ರಿಲೇಟಿವ್ ಸೆಲ್ ಅಡ್ರೆಸ್ ಮೀನ್ಸ್ ಇದನ್ನು ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಲ್ಲ ಸ್ನೇಹಿತರೆ, ಡಾಟಾ ರೇಂಜನ್ನು ತೊಗೊಳ್ಳಿಕ್ಕೆ ಅಥವಾ ಸಮ್ ಅಥವಾ ಎವರೇಜನ್ನು ಮಾಡ್ಲಿಕ್ಕೆ, ದಟ್ ಈಸ್ ರಿಲೇಟಿವ್ ಸೆಲ್. ಸಪೋಸ್ ಎ ಅಂತಕ್ಕಂಥ ಒಂದು ಕಾಲಮ್ ಇದೆ, 1 ಅಂತಕ್ಕಂಥ ರೋ ಇದೆ, ಈ ರೀತಿ. ಅಥವಾ ಈ B3 ರಿಲೇಟಿವ್ ಸೆಲ್ಲಿಗೆ ಅಡ್ರೆಸ್ ನೋಡಿ, ಎಕ್ಸಾಂಪಲ್ ನೋಡಿ. ಹಾಗಾದರೆ ಅಬ್ಸಲ್ಯೂಟ್ ಸೆಲ್ ಅಡ್ರೆಸ್ ಅಂದರೆ ಏನು ಸ್ನೇಹಿತರೆ, ಇಲ್ಲಿ ನಾವು ಈ ಡಾಲರ್ ಸಿಂಬಲ್ನ ಯೂಸ್ ಮಾಡಿ ಆಮೇಲೆ ಈ ಎ ಅಂತಕ್ಕಂಥ ಒಂದು ಕಾಲಮನ್ನು ಯೂಸ್ ಮಾಡಿ ಆಮೇಲೆ ಡಾಲರ್ ಯೂಸ್ ಮಾಡಿ ಆಮೇಲೆ 1 ಯೂಸ್ ಮಾಡ್ತೀವಿ, ಇಂಥದಕ್ಕೆ ಅಬ್ಸಲ್ಯೂಟ್ ಸೆಲ್ ಅಡ್ರೆಸ್ ಕರೀತಾರೆ. ಅದೇ ರೀತಿ ಮಿಕ್ಸ್ಡ್ ಸೆಲ್ ಅಡ್ರೆಸ್ ಅಂದಾಗ ಇಲ್ಲಿ ಡಾಲರ್ ಎ 1 ಬರುತ್ತೆ, ಆರ್ ಡಾಲರ್ ಎ $1 ಈ ರೀತಿ ಇರತಕ್ಕಂಥದ್ದನ್ನು ಮಿಕ್ಸ್ಡ್ ಸೆಲ್ ಅಡ್ರೆಸ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ವಶನ್ ನಂಬರ್ 13. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡಿ. ಯಾವ ಕಾರ್ಯವು ಕಾಲಮ್ನಲ್ಲಿ ರೋ ಡೇಟಾ ಮತ್ತು ಕಾಲಮ್ ಡೇಟಾವನ್ನು ರೋನಲ್ಲಿ ತೋರಿಸುತ್ತದೆ? ವಿಚ್ ಫಂಕ್ಷನ್ ಡಿಸ್ಪ್ಲೇಸ್ ರೋ ಡೇಟಾ ಇನ್ ಕಾಲಮ್ ಆ್ಯಂಡ್ ಕಾಲಮ್ ಡೇಟಾ ಇನ್ ರೋ? ಮೀನ್ಸ್ ರೋಲ್ ಇರ್ತಕ್ಕಂಥ ಡೇಟಾವನ್ನು ಕಾಲಮಿಗೆ ನಾವು ಏನು ಮಾಡ್ಬೋದು, ಸೇರಿಸ್ಬೋದು, ಆ್ಯಂಡ್ ಕಾಲಮಲ್ಲಿ ಇರ್ತಕ್ಕಂಥ ಡೇಟಾವನ್ನು ರೋಗೆ ಸೇರಿಸ್ಬೋದು ಅಂತ ಕೇಳ್ತಾ ಇದ್ದಾನೆ. ನೋಡಿ KPSC PDO ನಾನ್ HKL ಕೇಳಿದ್ದಾನೆ ಪ್ರಶ್ನೆ ಇದು. ನೋಡಿ ಆಪ್ಷನ್ ಎ ಟ್ರಾನ್ಸ್ಪೋಸ್, ಆಪ್ಷನ್ ಬಿ ಇಂಡೆಕ್ಸ್, ಆಪ್ಷನ್ ಸಿ ರೋಸ್, ಆಪ್ಷನ್ ಡಿ ಹೈಪರ್ಲಿಂಕ್ಸ್. ಹಾಗಾದರೆ ಸರಿಯಾದ ಉತ್ತರ ಸ್ನೇಹಿತರೆ ಇದನ್ನು ಟ್ರಾನ್ಸ್ಪೋಸ್ ಅಂತ ಕರೀತಾರೆ ಸ್ನೇಹಿತರೆ. ಟ್ರಾನ್ಸ್ಪೋಸ್ ಮೇಲೆ ಏನು ಮಾಡ್ಬೋದು ಸ್ನೇಹಿತರೆ, ಈ ಅಡ್ಡ ಸೆಲ್ಲಲ್ಲಿರ್ತಕ್ಕಂಥ ಮಾಹಿತಿ ಆ್ಯಂಡ್ ಕಂಬ ಸೆಲ್ಲಲ್ಲಿರ್ತಕ್ಕಂಥ ಮಾಹಿತಿ ಏನೇನು ಮಾಡ್ಬೋದು ಸ್ನೇಹಿತರೆ, ಎಕ್ಸ್ಚೇಂಜ್ ಮಾಡ್ಬೋದು, ದಟ್ ಈಸ್ ಟ್ರಾನ್ಸ್ಪೋಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇಂಡೆಕ್ಸ್ ಅಂತಿದೆ. ಇಂಡೆಕ್ಸ್ ನೋಡಿ, ಇಲ್ಲಿ ಯಾವುದೇ ಒಂದು MS Excel ಏನಪ್ಪ ಅಂದರೆ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಮಾಡಬೇಕಾದ್ರೆ ಅಲ್ಲಿ ಆರ್ಗ್ಯುಮೆಂಟನ್ನು ಪಾಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಅಲ್ಲಿ ಇಂಡೆಕ್ಸ್ ಏನು ಮಾಡುತ್ತೆ ಸ್ನೇಹಿತರೆ, ಆ ಒಂದು ವ್ಯಾಲ್ಯೂವನ್ನು ರಿಟರ್ನ್ ಮಾಡುತ್ತೆ, ಅದನ್ನು ಇಂಡೆಕ್ಸ್ ಅಂತ ಕರೀತಾರೆ, ರಿಟರ್ನ್ ವ್ಯಾಲ್ಯೂ. ಅದೇ ರೀತಿ ಇವಾಗಲೇ ಹೇಳಿದ್ದೀನಿ MS Excel ರೋಸ್ಗಳ ಸಂಖ್ಯೆ ಎಷ್ಟಿರುತ್ತೆ ಸ್ನೇಹಿತರೆ, 16,384 ಇರುತ್ತೆ ಸ್ನೇಹಿತರೆ, 16,384 ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಅದೇ ರೀತಿ ಏನಿದೆ ಹೈಪರ್ ಲಿಂಕ್ ಇದೆ. ಈ ಹೈಪರ್ ಲಿಂಕ್ ಮೀನ್ಸ್ ಈ ವರ್ಕ್ ಬುಕ್ ಏನಿದೆ ಸ್ನೇಹಿತರೆ, ವರ್ಕ್ ಬುಕ್. ಓಕೆ,
ಈ ವರ್ಕ್ ಬುಕ್ ಏನಿದೆಲ್ಲ ಈ ವರ್ಕ್ ಬುಕ್ನ ಲೊಕೇಶನ್ ಏನು ಮಾಡ್ಬೋದು ಸ್ನೇಹಿತರೆ, ನಾವು ಯಾವುದೇ ಒಂದು ಯೂಸರಿಗೆ ಶೇರ್ ಮಾಡ್ಬೋದು. ಅದನ್ನು ಹೈಪರ್ ಲಿಂಕ್ ಅಂತ ಕರೀತಾರೆ ಸ್ನೇಹಿತರೆ, ಹೈಪರ್ ಲಿಂಕ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡಿ ಏನಿದೆ, ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಎ ಗ್ರೂಪ್ ಆಫ್ ರಿಲೇಟೆಡ್ ವೆಬ್ ಪೇಜಸ್ ಈಸ್ ಕಾಲ್ಡ್. ಈ ಗ್ರೂಪ್ ಪೇಜಸ್ ವೆಬ್ ಪೇಜ್ಗಳ ಸಮೂಹಕ್ಕೆ ಏನಂದು ಕರೆಯುತ್ತಾರೆ ಅಂತ ಕೇಳ್ತದೆ ನೋಡಿ. ಆಪ್ಷನ್ ಎ www, ಆಪ್ಷನ್ ಬಿ HTML, ಆಪ್ಷನ್ ಸಿ ವೆಬ್ಸೈಟ್, ಆಪ್ಷನ್ ಡಿ ಹೋಮ್ ಪೇಜ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, www ಅಂತ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ವೆಬ್ಸೈಟ್ ಅಂತ ಆಗುತ್ತೆ. ಗ್ರೂಪ್ ಆಫ್ ವೆಬ್ ಪೇಜ್ಗಳ ಸಮೂಹಕ್ಕೆ ಏನಂತ ಕರೀತಾರೆ ಅಂದರೆ ದಟ್ ಈಸ್ ವೆಬ್ಸೈಟ್. ಸರಿಯಾದ ಉತ್ತರ ವೆಬ್ಸೈಟ್ ನೋಡಿ. ಹಾಗಾದರೆ ಈ www ಅಂದರೆ ಏನು? ಸೊ ನೋಡಿ, www ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಅರ್ಥ. ವರ್ಲ್ಡ್ ವೈಡ್ ವೆಬ್ ಅಂತ ಅರ್ಥ ಸ್ನೇಹಿತರೆ. ಸೊ ಯಾರು ಇದನ್ನು ಆವಿಷ್ಕಾರ ಮಾಡಿದ್ರು? ಸೊ ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ವಿಜ್ಞಾನಿ ಹೆಸರು ಏನಂದರೆ ಸರ್ ಟೀಮ್ ಬರ್ನರ್ಲಿಯರ್ನ ಏನಂತ ಕರೀತಾರೆ ಸ್ನೇಹಿತರೆ, ಫೌಂಡರ್ ಆಫ್ www. 1984ರಲ್ಲಿ ಇವರು ಈ ಒಂದು www ಅನ್ನು ಆವಿಷ್ಕಾರ ಮಾಡಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಇನ್ನೊಂದು HTML ಅಂತಿದೆ. ಸೊ HTML ಅಂದರೆ ಏನು ಸ್ನೇಹಿತರೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. HTML ಮೀನ್ಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ ಸಹಾಯದಿಂದ ಏನು ಮಾಡ್ಬೋದು ಸ್ನೇಹಿತರೆ, ಈಸಿಯಾಗಿ ನಾವು ಇಂಟರ್ನೆಟನ್ನು ಬಳಸ್ಬೋದು. ಇದು ಕೂಡ ಸರ್ ಟೀಮ್ ಬರ್ನರ್ಲಿ ಅವರು 1993ರಲ್ಲಿ ಆವಿಷ್ಕಾರ ಮಾಡಿದ್ದಾರೆ. 1993ರಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಅದೇ ರೀತಿ ನೀವು ಇಂಟರ್ನೆಟ್ಟಲ್ಲಿ ಯಾವುದೇ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡಿದ ತಕ್ಷಣ, ಅದು ಗೂಗಲ್ ಕ್ರೋಮ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು, ಆ ಪೇಜನ್ನು ಏನಂತ ಕರೀತಾರೆ ಅಂತ ಕೇಳಿದಾನೆ ಎಕ್ಸಾಂಪಲ್. ಅದನ್ನು ಹೋಮ್ ಪೇಜ್ ಅಂತ ಕರೀತಾರೆ ಸ್ನೇಹಿತರೆ. ಫಸ್ಟ್ ಪೇಜ್ ಆಫ್ ಎನಿ ವೆಬ್ ಪೇಜ್. ಓಕೆ, ಯಾವುದೇ ಒಂದು ವೆಬ್ ಪೇಜನ್ನು ಫಸ್ಟ್ ಪೇಜಿಗೆ ಏನಂತ ಕರೀತಾರೆ, ಹೋಮ್ ಪೇಜ್. ಫಸ್ಟ್ ಪೇಜ್ ಆಫ್ ವೆಬ್ ಪೇಜ್. ಓಕೆ, ಅದನ್ನು ಏನು ಕರೀತಾರೆ ಸ್ನೇಹಿತರೆ, ಹೋಮ್ ಪೇಜ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 16 ಏನಿದೆ, ಕ್ಲಿಯರ್ ಬ್ರೌಸಿಂಗ್ ಡೇಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ? ಕ್ಲಿಯರ್ ಬ್ರೌಸಿಂಗ್. ಸೊ ವಾಟ್ ಡಸ್ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಟಿಪಿಕಲಿ ಇನ್ಕ್ಲೂಡ್? ಸೊ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಏನು ಒಳಗೊಂಡಿದೆ? KPSC PDO Non-HK 2024 ನೋಡಿ. ಆಪ್ಷನ್ ಎ ಓನ್ಲಿ ದ ಕ್ಯಾಶೆ, ಓನ್ಲಿ ದ ಕುಕೀಸ್, ಕ್ಯಾಶೆ, ಕುಕೀಸ್, ಹಿಸ್ಟ್ರಿ ಆ್ಯಂಡ್ ಸೇವ್ಡ್ ಪಾಸ್ವರ್ಡ್. ಆಪ್ಷನ್ ಡಿ ಓನ್ಲಿ ಸೇವ್ಡ್ ಪಾಸ್ವರ್ಡ್. ಹಾಗಾದರೆ ಸರಿಯಾದ ಉತ್ತರ ಏನಾಗುತ್ತೆ ಸ್ನೇಹಿತರೆ, ಕ್ಯಾಶೆ, ಕುಕೀಸ್ ಆ್ಯಂಡ್ ಹಿಸ್ಟ್ರಿ ಆ್ಯಂಡ್ ಸೇವ್ಡ್ ಪಾಸ್ವರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ಇದು ಕಂಪ್ಯೂಟರ್ ನೆಟ್ವರ್ಕ್, ಕಂಪ್ಯೂಟರ್ ಭದ್ರತೆ ಚಾಪ್ಟರ್ಗೆ ಸಂಬಂಧಿಸ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದು ಲೈಕ್ ಕ್ಲಿಯರ್ ಬ್ರೌಸಿಂಗ್ ಬಗ್ಗೆ ಕೇಳಿದ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 17, ಈ ಕೆಳಗಿನಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಿ ಉಪಯೋಗಿಸುವ ಶಾರ್ಟ್ಕಟ್ ಕೀ ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಶಾರ್ಟ್ಕಟ್ ಕೀ ಇಸ್ ಯೂಸ್ ಟು ರನ್ ದಿ ಸ್ಲೈಡ್ ಶೋ ಮಾಡಲು ಈಗ ಒಂದು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳ್ತಾರೆ. ವೆರಿ ಈಸಿ ಕ್ವಶನ್. ಸೊ ಆಪ್ಷನ್ ಎ ಯೂಸಿಂಗ್ F5, ಆಪ್ಷನ್ ಬಿ F3, ಆಪ್ಷನ್ ಸಿ F1, ಆಪ್ಷನ್ ಸಿ F6. ಹಾಗಾದರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ, ನಿಮ್ಗೆ ಗೊತ್ತು ಆಲ್ರೆಡಿ. ಸೊ ನೋಡಿ, F5 ಅನ್ನು ಬಳಸ್ತಾರೆ ಸ್ನೇಹಿತರೆ. MS ಪವರ್ ಪಾಯಿಂಟಲ್ಲಿ ಸ್ಲೈಡ್ ಶೋ ಮಾಡಲು ಬಳಸ್ತಕ್ಕಂಥ ಶಾರ್ಟ್ಕಟ್ ಯಾವುದು? ಭಾಳಷ್ಟು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾನೆ, ಭಾಳ ಸರಿ ಕೇಳಿದ್ದಾನೆ. MS ಪವರ್ ಪಾಯಿಂಟಲ್ಲಿ F5 ನೋಡಿ, F5 ಅನ್ನು ಬಳಸಿ ಏನು ಮಾಡ್ತಾರೆ. ಅದೇ ರೀತಿ F5 ಅಂತಿದೆ, ಹೆಲ್ಪ್ ಇದೆ, F3 ಬೇರೆ ಬೇರೆ ಪರ್ಪಸ್ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18, ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸಗೊಳಿಸಿದ್ದರು? ಹೂ ಡಿಸೈನ್ ದಿ ಕನ್ನಡ ನುಡಿ ಸಾಫ್ಟ್ವೇರ್? ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸ ಮಾಡಿದ್ದಾರೆ ಅಂತ ಕೇಳ್ತದೆ ಸ್ನೇಹಿತರೆ. ನೋಡಿ, ಆಪ್ಷನ್ ಎ ದ್ವಾರಕ, ಆಪ್ಷನ್ ಬಿ ಮೀಡಿಯಾ ಆಫ್ ಕರ್ನಾಟಕ, ಆಪ್ಷನ್ ಸಿ ಕನ್ನಡ ಗಣಕ ಪರಿಷತ್. ಓಕೆ, ಅದೇ ರೀತಿ ಆಪ್ಷನ್ ಡಿ PK ರಾವ್. ಹಾಗಾದರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಇಲ್ಲಿ ಸಿ ಸರಿಯಾದ ಉತ್ತರ. ಕನ್ನಡ ಗಣಕ ಪರಿಷತ್ ಇವ್ರೇನು ಮಾಡ್ತಾರೆ ಸ್ನೇಹಿತರೆ, ಈ ನುಡಿ ಅಂತಕ್ಕಂಥ ಸಾಫ್ಟ್ವೇರ್ನ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ನಮ್ಮ ಎಲ್ಲ ಕನ್ನಡಿಗರಿಗೆ ಏನಪ್ಪ ಅಂದರು, ಈ ಟೈಪಿಂಗ್ ಕನ್ನಡದಲ್ಲಿ ಕೂಡ ಟೈಪಿಂಗ್ ಮಾಡಲು ಅನುಕೂಲ ಮಾಡಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಯಾವುದು ಅಂದರೆ ದಟ್ ಈಸ್ ನುಡಿ ಅಂತಕ್ಕಂಥ ಸಾಫ್ಟ್ವೇರ್. ನೋಡಿ, ಯಾವ ಸಾಫ್ಟ್ವೇರ್ ಸ್ನೇಹಿತರೆ? ಈ ನುಡಿ ಸಾಫ್ಟ್ವೇರ್. ಹಾಗಾದರೆ ಈ ನುಡಿ ಸಾಫ್ಟ್ವೇರ್ ಏನಿದೆಲ್ಲ, ನುಡಿ ಸಾಫ್ಟ್ವೇರ್ ಓಕೆ, ಯಾವ ವರ್ಷ ಲಾಂಚ್ ಮಾಡಲಾಯಿತು? ನೋಡಿ, ಇದನ್ನು ಈ ಗಣಕ ಪರಿಷತ್ ಇದೆ. ಓಕೆ, ಕನ್ನಡ ಗಣಕ ಪರಿಷತ್ ಅಂತಿದೆ, ಕನ್ನಡ ಗಣಕ ಪರಿಷತ್. ಇವರು ಇದನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಯಾವ ವರ್ಷ ಅಂದಾಗ 2001ರಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಹಾಗಾದರೆ ಪ್ರಸ್ತುತವಾಗಿ ಈ ನುಡಿಯ ಯಾವ ಒಂದು ವರ್ಷನನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ನುಡಿ
6.1 ಏನಪ್ಪ ಅಂದ್ರೆ ಪ್ರಸ್ತುತವಾಗಿ ನಾವು ಬಳಸ್ತಕ್ಕಂಥ ಒಂದು ಸಾಫ್ಟ್ವೇರ್ ನೋಡಿ, ನುಡಿ ಸಾಫ್ಟ್ವೇರ್. ಸೊ ಇದು ಯಾವಾಗ ಲಾಂಚ್ ಆಯ್ತು ಅಂದಾಗ ಜೂನಲ್ಲಿ ಆಯ್ತು ನೋಡಿ, ಜೂನ್ 2022, 2022ರಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು ಅಥವಾ ಬಿಡುಗಡೆ ಮಾಡಲಾಯಿತು ಸ್ನೇಹಿತರೆ. ಓಕೆ, ಸೊ ಇದು ನುಡಿ ಸಾಫ್ಟ್ವೇರ್ ಬಗ್ಗೆ ಬೇಸಿಕ್ ಮಾಹಿತಿ. ನೆಕ್ಸ್ಟ್ ನೋಡಿ, PDO ನಾನ್-HK 2024 ಸೇಮ್ ಕ್ವಶನ್ ಲೈಕ್ ನುಡಿ ಬಗ್ಗೆ ಇದೆ. ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು? ದ ಕೀಬೋರ್ಡ್ ಲೇಔಟ್ ಕಾಮನ್ಲಿ ಯೂಸ್ಡ್ ಫಾರ್ ಟೈಪಿಂಗ್ ಇನ್ ನುಡಿ. ಸೊ ನುಡಿಯಲ್ಲಿ ಯಾವ ಒಂದು ಕೀಬೋರ್ಡನ್ನು ಯೂಸ್ ಮಾಡುತ್ತಾರೆ ಟೈಪ್ ಮಾಡಲು ಅಂತ ಕೇಳ್ತಾರೆ ನೋಡಿ. ಆಪ್ಷನ್ ಎ QWERT, ಆಪ್ಷನ್ ಬಿ AZERTY, ಆಪ್ಷನ್ ಸಿ ಬೋತ್ A and B, ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ಹಾಗಾದರೆ ಸರಿಯಾದ ಉತ್ತರ ಸ್ನೇಹಿತರಲ್ಲಿ ನೋಡಿ, ನಾವೇನು ಇಂಗ್ಲೀಷಲ್ಲಿ ಬಳಸ್ತೀವಿಲ್ಲ ಕೀಬೋರ್ಡ್, ಅದೇ ಕೀಬೋರ್ಡನ್ನು ನಾವು ನುಡಿಯಲ್ಲಿ ಕೂಡ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಅದು ಯಾವ ಫಾರ್ಮಲ್ಲಿ ಇರುತ್ತೆ ಅಂದಾಗ QWERTY. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ QWERTY. ಸೊ ಇದನ್ನು ನಾವು ನಮ್ಮ ನುಡಿಯಲ್ಲಿ ಕನ್ನಡ ಟೈಪ್ ಮಾಡಲು ಏನಪ್ಪ ಅಂದರೂ ನುಡಿಯಲ್ಲಿ ಕೂಡ ಇದನ್ನೇ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಫಾರ್ಮೆಟ್ನ ಕೀಬೋರ್ಡನ್ನು ನಾವು ಬಳಸ್ತಾ ಇದ್ದೇವೆ. ಈ ಒಂದು ಫಾರ್ಮೆಟ್ನ ಕೀಬೋರ್ಡನ್ನು ನಾವು ನಮ್ಮ ನುಡಿಯಲ್ಲಿ ಕೂಡ ಬಳಸ್ತಾ ಇದ್ದೀವಿ. ಓಕೆ, AZERTY ಅಂತಕ್ಕಂಥ ಇಲ್ಲ ಸ್ನೇಹಿತರೆ, ಎಕ್ಸಿಸ್ಟಿಂಗ್ ಇಲ್ಲ. ಓಕೆ, ಬೋತ್ A and B ಅಂತೂ ಆಗಲ್ಲ, ನನ್ನ ಅದ್ಯಾವ. ಸೊ ದಿಸ್ ಇಸ್ ಆಲ್ ಅಬೌಟ್ 19. ನೆಕ್ಸ್ಟ್ ಕ್ವಶನ್ ನಂಬರ್ 30 ನೋಡಿ, ಏನಿದೆ 30ನೇ ಪ್ರಶ್ನೆ. ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್, ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡ್ ಸ್ಟೋರೇಜ್ ಯಾವುದಿದೆ ನೋಡಿ. ಆಪ್ಷನ್ ಎ ACE, ಆಪ್ಷನ್ ಬಿ EDVAC, ಆಪ್ಷನ್ ಸಿ EDISAC, ಆಪ್ಷನ್ ಡಿ Mark 1 ಅಂತಿದೆ. ಹಾಗಾದರೆ ವಿಚ್ ಕಂಪ್ಯೂಟರ್ ಪ್ರೊವೈಡ್ ಸ್ಟೋರೇಜ್ ಅಂತ ಕೇಳ್ತಾನೆ. ಹಾಗಾದರೆ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ EDISAC ಅಂತಿದೆ. EDISAC. ಸೊ ನೋಡಿ, EDISAC ಅಂದರೆ ಏನು ಸ್ನೇಹಿತರೆ? ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್. ಫಸ್ಟ್ ಸ್ಟೋರೇಜ್ ಕಂಪ್ಯೂಟರ್ ನೋಡಿ. ನೆಕ್ಸ್ಟ್ AC ಅಂತಿದೆ. AC ಮೀನ್ಸ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಎಂಜಿನ್. ಇದನ್ನು ಅಲನ್ ಟ್ಯೂರಿಂಗ್ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿದ ಸ್ನೇಹಿತರೆ, ಅಲನ್ ಟ್ಯೂರಿಂಗ್. ಸೊ ಅಡ್ವಾನ್ಸ್ ಕಂಪ್ಯೂಟಿಂಗ್ ಎಂಜಿನ್ ಅಂತಿದೆ. ಅಲನ್ ಟ್ಯೂರಿಂಗಿಗೆ ಏನು ಕರೀತಾರೆ ಸ್ನೇಹಿತರೆ? ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ಕರೀತಾರೆ ನೋಡಿ. ಅಡ್ವಾನ್ಸ್ ಕಂಪ್ಯೂಟಿಂಗ್ ಎಂಜಿನ್ ಇದನ್ನು ಯಾರು ಕಂಡುಹಿಡಿದ್ರು ಸ್ನೇಹಿತರೆ? ಅಲನ್ ಟ್ಯೂರಿಂಗ್ ಅಂತಕ್ಕಂಥ ವಿಜ್ಞಾನಿ. ನೆಕ್ಸ್ಟ್ EDVAC ಅಂತಿದೆ ಸ್ನೇಹಿತರೆ. EDVAC ಏನಿದೆ ಸ್ನೇಹಿತರೆ? ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಮೊದಲು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಬಲ್ಲ ಕಂಪ್ಯೂಟರ್ ನೋಡಿ. ಸೊ EDISAC ಫುಲ್ ಫಾರ್ಮ್ ನೋಡ್ರಿ ಸ್ನೇಹಿತರೆ ಏನಿದೆ? ದಟ್ ಈಸ್ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಓಕೆ, ಸೊ ಇದೇನಿದೆ ಸ್ನೇಹಿತರೆ, ಈ ಕಂಪ್ಯೂಟರ್ ವಿಶೇಷತೆ ಏನಪ್ಪ ಅಂದರೆ ಎಕ್ಸಾಂಪಲ್ ಕೇಳಿದಾನೆ ಸ್ನೇಹಿತರೆ, EDVAC ಬಗ್ಗೆ ಕೇಳಿದಾನೆ. ಈ EDVAC ಏನಿದೆ ಸ್ನೇಹಿತರೆ, EDVAC ಏನಿದೆಲ್ಲ, ಸೊ ಇದು ಏನಿದೆ ಸ್ನೇಹಿತರೆ, ದಿಸ್ ಕಂಪ್ಯೂಟರ್ ಈಸ್ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಬಲ್ಲ. ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಬಲ್ಲ ಕಂಪ್ಯೂಟರ್ ಆಗಿದೆ. ಕಂಪ್ಯೂಟರ್. ಅದೇ ರೀತಿ ಮಾರ್ಕ್ ಅಂತಿದೆ ಸ್ನೇಹಿತರೆ, ಮಾರ್ಕ್. ಸೊ Mark 1 ಏನಿದೆ ಸ್ನೇಹಿತರೆ? ಇದು ವಿಶ್ವದಲ್ಲಿ 2ನೇ ಮಹಾಯುದ್ಧದಲ್ಲಿ ಬಳಸಲಾದ ಕಂಪ್ಯೂಟರ್. ವಿಶ್ವದಲ್ಲೇ ಬಳಸಲಾದ ಮೊದಲ ಕಂಪ್ಯೂಟರ್. ಯುದ್ಧದಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್ ನೋಡಿ. ಯುದ್ಧದಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್. ಇದನ್ನು 2ನೇ ಮಹಾಯುದ್ಧದಲ್ಲಿ ಬಳಸಲಾಯಿತು ಸ್ನೇಹಿತರೆ. ಅಮೆರಿಕ ದೇಶದವರು ಇದನ್ನು ಅಭಿವೃದ್ಧಿಪಡಿಸಿದರು. ಯಾವ ದೇಶ? ಅಮೆರಿಕ ದೇಶದವರು ಇದನ್ನು 1940 ಟೈಮಲ್ಲಿ ಇದನ್ನು ಬಳಸ್ತಾರೆ. 40s ಟೈಮಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತಾರೆ ಸ್ನೇಹಿತರೆ. ಯಾವುದು? ಈ Mark 1 ಅಂತಕ್ಕಂಥ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 21 ನೋಡಿ. ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ ಯಾವುದು ಅಂತ ಕೇಳ್ತದೆ ನೋಡಿ. ಆಪ್ಷನ್ ಎ ಫೈಲ್ ನೇಮ್, ಆಪ್ಷನ್ ಬಿ ಪ್ರಿಂಟರ್ ಸೀರಿಯಲ್ ನಂಬರ್, ಆಪ್ಷನ್ ಸಿ DNS ಹೋಸ್ಟ್ ನೇಮ್, ಆಪ್ಷನ್ ಡಿ ಪ್ರಿಂಟರ್ ಕ್ಯಾರೆಕ್ಟರೇಜ್ ಅಂತಿದೆ. ಸೊ ಆ ಸರಿಯಾದ ಉತ್ತರ ಸ್ನೇಹಿತರೆ DNS ಅಂತಕ್ಕಂಥದ್ದು ಬಳಸ್ತಾರೆ ಸ್ನೇಹಿತರೆ. DNS ಮೀನ್ಸ್ ಡೊಮೇನ್ ನೇಮ್ ಸಿಸ್ಟಮ್ ಅಂತಿದೆ. ಡೊಮೇನ್ ನೇಮ್ ಸಿಸ್ಟಮ್ ಇದನ್ನು ಬಳಸಿ ಏನು ಮಾಡ್ತಾರೆ ಸ್ನೇಹಿತರೆ? ನಾವು ಬೇರೆ ಬೇರೆ ಕಂಪ್ಯೂಟರ್ ನೆಟ್ವರ್ಕ್ ಮೂಲಕ ಕಂಪ್ಯೂಟರ್ಗೆ ಏನಪ್ಪ ಅಂದ್ರೆ ಈ ಪ್ರಿಂಟರ್ ಜೊತೆ ಸಂಪರ್ಕ ಮಾಡ್ಬೋದು. ಡೊಮೇನ್ ನೇಮ್ ಸಿಸ್ಟಮ್ ಅಂತಿದೆ. ಓಕೆ, ಫೈಲ್ ನೇಮ್ ಆಗಲ್ಲ, ಪ್ರಿಂಟರ್ ಸೀರಿಯಲ್ ಆಗಲ್ಲ, ಪ್ರಿಂಟರ್ ಕ್ಯಾಟ್ರೇಜ್ ಆಗಲ್ಲ. ಕ್ಯಾಟ್ರೇಜ್ ಮೀನ್ಸ್ ಪ್ರಿಂಟರಲ್ಲಿ ಬಳಸ್ತಾರೆ ಸ್ನೇಹಿತರೆ. ನೋಡಿ, ಪ್ರಿಂಟರಲ್ಲಿ ಬಂದಾಗ 2 ಪ್ರಕಾರದ ಪ್ರಿಂಟರ್ ಇದೆ ಸ್ನೇಹಿತರೆ. ಪ್ರಿಂಟರಲ್ಲಿ 2 ಪ್ರಕಾರದ ಪ್ರಿಂಟರ್ಗಳಿವೆ. ಮೊದಲನೇದಿದೆ ಪ್ರಿಂಟರ್ ಯಾವುದಂದರೆ ದಟ್ ಈಸ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಿದೆ ಸ್ನೇಹಿತರೆ. ಇಂಪ್ಯಾಕ್ಟ್ ಅಂತಿದೆ. ಇನ್ನೊಂದು ನಾನ್ ಇಂಪ್ಯಾಕ್ಟ್ ಅಂತಿದೆ. ಓಕೆ,
ನಾನ್ ಇಂಪ್ಯಾಕ್ಟ್, ಎರಡು ರೀತಿಯ ಪ್ರಿಂಟರ್ ಇದಾವೆ. ಸೊ ಇಂಪ್ಯಾಕ್ಟಲ್ಲಿ ಬಂದಾಗ ನೋಡಿ ಸ್ನೇಹಿತರೆ, ಇಂಪ್ಯಾಕ್ಟಲ್ಲಿ 4 ಪ್ರಕಾರದ ಪ್ರಿಂಟರ್ಗಳಿದಾವೆ. ಒಂದನೇದಿದೆ ಯಾವುದು ಅಂದರೆ ದಟ್ ಈಸ್ ಡ್ರಮ್ ಪ್ರಿಂಟರ್ ಇದೆ, ಲೈನ್ ಪ್ರಿಂಟರ್ ಇದೆ, ಡೇಸಿ ವೀಲ್ ಇದೆ, ಅದೇ ರೀತಿ ಡಾಟ್ ಮ್ಯಾಟ್ರಿಕ್ಸ್ ಅಂತಿದೆ. ಈ ರೀತಿ 4 ಪ್ರಿಂಟರ್ಗಳು ಇದಾವೆ ಸ್ನೇಹಿತರೆ ಯಾವುದರಲ್ಲಿ, ಇಂಪ್ಯಾಕ್ಟ್ ಪ್ರಿಂಟರ್ಲಿ. ಅದೇ ರೀತಿ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂದಾಗ 3 ಪ್ರಕಾರದ ಪ್ರಿಂಟರ್ಗಳಿದಾವೆ ಸ್ನೇಹಿತರೆ. ಮೊದಲನೇದಾಗಿ ಲೇಸರ್ ಪ್ರಿಂಟರ್ ಅಂತಿದೆ ಸ್ನೇಹಿತರೆ, ಇನ್ನೊಂದು ಇಂಕ್ಜೆಟ್ ಪ್ರಿಂಟರ್ ಇದೆ, ಇನ್ನೊಂದು ಥರ್ಮಲ್ ಪ್ರಿಂಟರ್ ಅಂತಿದೆ. ಹಾಗಾದರೆ ಈ ಪ್ರಿಂಟರ್ಗಳಲ್ಲಿ ಅತ್ಯಂತ ವೇಗದ ಪ್ರಿಂಟರ್ ಯಾವುದು ಅಂತ ಕೇಳ್ತಾನೆ ಸ್ನೇಹಿತರೆ. ಪ್ರಿಂಟರ್ಗಳಲ್ಲಿ ಅತ್ಯಂತ ವೇಗದ ಪ್ರಿಂಟರ್ ಯಾವುದು ಅಂದರೆ ದಟ್ ಈಸ್ ಲೇಸರ್ ಪ್ರಿಂಟರ್. ನೋಡಿ ಲೇಸರ್ ಪ್ರಿಂಟರ್ ಏನಪ್ಪ ಅಂದ್ರೆ ಅತ್ಯಂತ ವೇಗದ ಪ್ರಿಂಟರ್ ಆಗಿರುತ್ತೆ. ಅದೇ ರೀತಿ ಪ್ರಿಂಟರ್ನ ಗುಣಮಟ್ಟ ಯಾವುದರ ಮೇಲೆ ಅವಲಂಬಿತಿರುತ್ತದೆ, ಪ್ರಿಂಟರ್ನ ಗುಣಮಟ್ಟವು ಸೊ ಯಾವುದರ ಮೇಲೆ ಇರುತ್ತದೆ. ಸೊ ಇದರ ಗುಣಮಟ್ಟ ನೋಡಿ DIP ಅಂತಿದೆ. ಓಕೆ, DP ಅಂತಿದೆ, ಡಾಟ್ಸ್ ಪರ್ ಇಂಚ್. ಪ್ರಿಂಟರ್ನ ಗುಣಮಟ್ಟವು DPI ಮೇಲೆ ಅವಲಂಬಿತವಾಗಿರುತ್ತದೆ. ದಟ್ ಈಸ್ ಆಲ್ ಅಬೌಟ್ ಪ್ರಿಂಟರ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 22. MS ವರ್ಡ್ನಲ್ಲಿ ಶಾರ್ಟ್ಕಟ್ ಕೀಯನ್ನು ಎಲ್ಲಿ ಬಳಸಲಾಗುತ್ತದೆ? ಇನ್ MS ವರ್ಡ್ Ctrl+R ನೋಡಿ, ಇಲ್ಲಿ ಮಿಸ್ ಆಗಿದೆ. ಸೊ Ctrl+R ಅಂತಕ್ಕಂಥ ಶಾರ್ಟ್ಕಟ್ ಕೀ ಎಲ್ಲಿ ಬಳಸಲಾಗುತ್ತದೆ ಅಂತ ಕೇಳ್ತದೆ ಸ್ನೇಹಿತರೆ. ಎಲ್ಲಿ? MS ವರ್ಡಲ್ಲಿ. ನೋಡಿ ಆಪ್ಷನ್ A ಏನಿದೆ, ರೀಪ್ರಿಂಟ್ ದಿ ಲಾಸ್ಟ್ ಪ್ರಿಂಟೆಡ್ ಪೇಜ್. ಆಪ್ಷನ್ B, ರೈಟ್ ಅಲೈನ್ ದಿ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್. ಆಪ್ಷನ್ C, ರೀಅಪ್ಲೈ ದಿ ಲಾಸ್ಟ್ ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್. ಆಪ್ಷನ್ D, ರೀಓಪನ್ ದಿ ಲಾಸ್ಟ್ ಕ್ಲೋಸ್ ಡಾಕ್ಯುಮೆಂಟ್. ಸೊ ಇಲ್ಲಿ ನೋಡಿ ಆಪ್ಷನ್ B ಸರಿಯಾದ ಉತ್ತರ. ನೋಡಿ ರೈಟ್ ಅಲೈನ್ ದಿ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್. ನೋಡಿ ಅಲೈನ್ಮೆಂಟ್ ಅಂತಿರುತ್ತೆ MS ವರ್ಡಲ್ಲಿ. ಓಕೆ, ಅಲೈನ್ಮೆಂಟ್ ಮೀನ್ಸ್ Ctrl+R ಅಂದಾಗ ರೈಟ್ ಅಲೈನ್ಮೆಂಟ್, Ctrl+L ಅಂದಾಗ ಲೆಫ್ಟ್ ಅಲೈನ್ಮೆಂಟ್, Ctrl+C ಅಂದಾಗ ಸೆಂಟ್ರಲ್ ಅಲೈನ್ಮೆಂಟ್. ಈ ರೀತಿ 3 ರೀತಿಯ ಅಲೈನ್ಮೆಂಟ್ ಇರುತ್ತೆ ಸ್ನೇಹಿತರೆ. ಯಾವುದರಲ್ಲಿ? MS ವರ್ಡಲ್ಲಿ. ನೋಡಿ MS ವರ್ಡಲ್ಲಿ. ಸೊ ಸರಿಯಾದ ಉತ್ತರ B ಆಗುತ್ತೆ ನೋಡಿ ಸ್ನೇಹಿತರೆ. ಇದು ಕೂಡ ಗ್ರೂಪ್ C KA ಎಕ್ಸಾಮಲ್ಲಿ KAದವ್ರು ಕಂಡಕ್ಟ್ ಮಾಡಿರ್ತಕ್ಕಂಥ ಗ್ರೂಪ್ C ಎಕ್ಸಾಮಲ್ಲಿ ಕೇಳಿದಾವೆ ಸ್ನೇಹಿತರೆ. 2023 ಪ್ರಶ್ನೆ ಪತ್ರಿಕೆಯಿಂದ ಇದನ್ನು ತೊಗೊಳ್ಳಲಾಗಿದೆ. 2023 ಪ್ರಶ್ನೆ ಪತ್ರಿಕೆ. ಓಕೆ, ಸೊ ನೆಕ್ಸ್ಟ್ 23ನೇ ಪ್ರಶ್ನೆ. MS ವರ್ಡ್ ಡಾಕ್ಯುಮೆಂಟ್ನಲ್ಲಿ ಹೈಪರ್ ಲಿಂಕನ್ನು ಸೇರಿಸಲು ಯಾವ ಶಾರ್ಟ್ಕಟ್ ಕೀ ಬಳಸುತ್ತಾರೆ? ಓಕೆ, ಶಾರ್ಟ್ಕಟ್ ಕೀ ಇನ್ MS ವರ್ಡ್ ಟು ಇನ್ಸರ್ಟ್ ಹೈಪರ್ ಲಿಂಕ್. ಆಪ್ಷನ್ A Ctrl+ ಕೀ, ಆಪ್ಷನ್ B Ctrl+L, ಆಪ್ಷನ್ C Ctrl+X, ಆಪ್ಷನ್ D Ctrl+H. ಹಾಗಾದರೆ ಸರಿಯಾದ ಉತ್ತರ ಸ್ನೇಹಿತರೆ ಹೈಪರ್ ಲಿಂಕ್ ಅಂತ ಕೇಳ್ತದೆ ಸ್ನೇಹಿತರೆ. ಸೊ ಹೈಪರ್ ಲಿಂಕ್ ಅಂದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? Ctrl+K ಆಗುತ್ತೆ. Ctrl+K ನೋಡಿ, ಇನ್ಸರ್ಟ್ ಹೈಪರ್ ಲಿಂಕ್. ಹೈಪರ್ ಲಿಂಕ್ ಮೀನ್ಸ್ ಇದನ್ನೇನು ಮಾಡ್ತಾರೆ ಸ್ನೇಹಿತರೆ, ಈ ಡಾಕ್ಯುಮೆಂಟ್ ಏನಪ್ಪ ಅಂದ್ರೆ ಎಲ್ಲ ಮಾಹಿತಿ ಏನಪ್ಪ ಅಂದ್ರೆ ಇಂಟರ್ನೆಟ್ ಜೊತೆ ಜೋಡಣೆ ಮಾಡಿ ಅದೆಲ್ಲ ಲಿಂಕನ್ನು ಕ್ರಿಯೇಟ್ ಮಾಡೋದಕ್ಕೆ ಹೈಪರ್ ಲಿಂಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ Ctrl+L ಅಂತಿದೆ. Ctrl+L ಅಂದರೆ ಸ್ನೇಹಿತರೆ ಇಲ್ಲಿ ನಾವು ಏನು ಮಾಡ್ಬೋದು, ಲೆಫ್ಟ್ ಅಲೈನ್ ಮಾಡ್ಬೋದು. ಆ ಪ್ಯಾರಾಗ್ರಾಫನ್ನು, ಆ ಬರೆದಿರ್ತಕ್ಕಂಥ ಟೆಕ್ಸ್ಟನ್ನು ಅಥವಾ ಪ್ಯಾರಾಗ್ರಾಫನ್ನು ಏನು ಮಾಡ್ಬೋದು ಸ್ನೇಹಿತರೆ, ಲೆಫ್ಟ್ ಸೈಡಿಗೆ ಅಲೈನ್ ಮಾಡ್ಬೋದು, ಲೆಫ್ಟ್ ಅಲೈನ್. ಅದೇ ರೀತಿ Ctrl+X ಅಂತಿದೆ. Ctrl+X ಮೀನ್ಸ್ ನೀವೇನು ಟೈಪ್ ಮಾಡಿರ್ತಾರಲ್ಲ ಪಠ್ಯ, ಅದನ್ನು ಕಟ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಟು ಕಟ್ ದಿ ಟೆಕ್ಸ್ಟ್. ಅದೇ ರೀತಿ Ctrl+H ಅಂತಿದೆ ಸ್ನೇಹಿತರೆ. Ctrl+H ಮೀನ್ಸ್ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ದಟ್ ಈಸ್ ಫೈಂಡ್ ಆ್ಯಂಡ್ ರೀಪ್ಲೇಸ್. ಓಕೆ, ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂತಕ್ಕಂಥ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಫೈಂಡ್ ಆ್ಯಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸ್. ಫೈಂಡ್ ಆ್ಯಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸ್. ಸೊ ಇದು ಲೈಕ್ 23 ಪ್ರಶ್ನೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಕೆಳಗಿನ ಯಾವ ಡೊಮೈನ್ಗಳನ್ನು ಲಾಭದ ವ್ಯವಹಾರವಾಗಿ ಬಳಸಲಾಗುತ್ತೆ? ವಿಚ್ ಆಫ್ ದಿ ಫಾಲೋವಿಂಗ್ ಡೊಮೈನ್ಸ್ ಈಸ್ ಯೂಸ್ಡ್ ಬೈ ಪ್ರಾಫಿಟ್ ಬಿಸ್ನೆಸ್? ನೋಡಿ ಆಪ್ಷನ್ A .net, ಆಪ್ಷನ್ B .edu, ಆಪ್ಷನ್ C .org, ಆಪ್ಷನ್ D .com ಅಂತಿದೆ. ಸೊ ನೋಡಿ ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಆಪ್ಷನ್ D ಸರಿಯಾದ ಉತ್ತರ. .com ಅಂತ ಆಗುತ್ತೆ ಸ್ನೇಹಿತರೆ. .com ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. .com ಮೀನ್ಸ್ ಕಾಮರ್ಷಿಯಲ್ ಪರ್ಪಸ್. ಓಕೆ, ಸೊ ಇದನ್ನು ಕಾಮರ್ಷಿಯಲ್ ಪರ್ಪಸ್, ವಾಣಿಜ್ಯ ಸಲುವಾಗಿ ಅಥವಾ ಬಿಸ್ನೆಸ್ ಪರ್ಪಸ್ಸಿಂದ ಯೂಸ್ ಮಾಡ್ತಾರೆ. ಕಾಮರ್ಷಿಯಲ್ ಪರ್ಪಸ್ ಇರತಕ್ಕಂಥ ಒಂದು ವೆಬ್ಸೈಟಿಗೆ .com ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ORG ಅಂತಿದೆ ಸ್ನೇಹಿತರೆ. ಕೆಲವೊಂದೇನಪ್ಪ ಅಂದ್ರೆ NGOs ಇರ್ತಾವೆ ಸ್ನೇಹಿತರೆ. NGO ಅಥವಾ ಟ್ರಸ್ಟ್ ಯೂಸ್ ಮಾಡ್ತಾರೆ. ಅಲ್ಲಿ ಅವ್ರು ಏನು ಯೂಸ್ ಮಾಡ್ತಾರೆ ಅಂದರೆ ಅಲ್ಲಿ ಅವರು ಆರ್ಗನೈಸೇಷನ್ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ಅವರು ಆರ್ಗನೈಸೇಷನ್. .org ಮೀನ್ಸ್ ಆರ್ಗನೈಸೇಷನ್ ನೋಡಿ ಸ್ನೇಹಿತರೆ. ಅದೇ ರೀತಿ .edu ಅಂತಿದೆ. ಕೆಲವೊಂದು ಶೈಕ್ಷಣಿಕ ಸಂಸ್ಥೆಗಳಿರ್ತಾವೆ ಸ್ನೇಹಿತರೆ. ಅವ್ರ ವೆಬ್ಸೈಟಲ್ಲಿ ಏನು ಯೂಸ್ ಮಾಡ್ಬೇಕು ಲಾಸ್ಟಿಗೆ ಸ್ನೇಹಿತರೆ, .edu ಅಂತ ಯೂಸ್ ಮಾಡ್ಬೇಕು. ಸೊ ಎಡು ಮೀನ್ಸ್ ಇದು ಎಜುಕೇಷನಿಗೆ ಸಂಬಂಧಿಸ್ತಕ್ಕಂಥ ವೆಬ್ಸೈಟ್ ಅಂತ ಅರ್ಥ. ಎಜುಕೇಷನ್, ಶಿಕ್ಷಣಕ್ಕೆ ಸಂಬಂಧಿಸ್ತಕ್ಕಂಥ ಈ ವೆಬ್ಸೈಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ .net ಅಂತಿದೆ ಸ್ನೇಹಿತರೆ. .net ಮೀನ್ಸ್ ನೆಟ್ವರ್ಕ್ ರಿಲೇಟೆಡ್ ಇರತಕ್ಕಂಥ ಒಂದು ಸಂಸ್ಥೆ ಇದೆ ಅಥವಾ ನೆಟ್ವರ್ಕಿಂಗನ್ನು ಜಾಲ ಕೊಡ್ತಕ್ಕಂಥ ಒಂದು ಸಂಸ್ಥೆಯನ್ನು .net ಅಂತ ಬಳಸ್ತಾರೆ ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರೆ ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ನೋಡಿ ಗ್ರೂಪ್ C KAದವ್ರು ಕಂಡಕ್ಟ್ ಮಾಡಿರ್ತಕ್ಕಂಥ ಗ್ರೂಪ್ C ಎಕ್ಸಾಮಲ್ಲಿ ಈ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ನೋಡಿ ಲಾಸ್ಟ್ ಕ್ವಶನ್ ನಂಬರ್ 25. ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಆಗಿದೆ? ವಿಚ್
ಅಮಾಂಗ್ ದಿ ಫಾಲೋವಿಂಗ್ ಇಸ್ ಎ ಸರ್ಚ್ ಇಂಜಿನ್. ನೋಡಿ ಇದು ಕೂಡ ಗ್ರೂಪ್ ಸಿ ಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಕೆ ಇದವರು. ನೆಕ್ಸ್ಟ್ ನೋಡಿ ಆಪ್ಷನ್ ಎ ಏನಿದೆ ಫ್ಲ್ಯಾಶ್, ಆಪ್ಷನ್ ಬಿ ಗೂಗಲ್, ಆಪ್ಷನ್ ಸಿ ಫೈರ್ಫಾಕ್ಸ್, ಆಪ್ಷನ್ ಡಿ ಇಂಟರ್ನೆಟ್ ಎಕ್ಸ್ಪ್ಲೋರರ್. ಹಾಗೆ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ ಗೂಗಲ್ ಆಗುತ್ತೆ ಸ್ನೇಹಿತರೆ, ಗೂಗಲ್. ಯಾಕಂದರೆ ಇಲ್ಲಿ ಈ ಆಪ್ಷನಲ್ಲಿ ನೋಡಿದಾಗ ಗೂಗಲ್ ಮಾತ್ರ ಸರ್ಚ್ ಇಂಜಿನ್ ಇದೆ ಸ್ನೇಹಿತರೆ. ಏನು ಕೇಳ್ತದನೋ ಅವನು ಸರ್ಚ್ ಇಂಜಿನ್ ಕೇಳ್ತದ. ಆ ಕಾರಣಕ್ಕೆ ಗೂಗಲ್ ಏನಿದೆ ಸ್ನೇಹಿತರೆ ಇದೊಂದು ಸರ್ಚ್ ಇಂಜಿನ್ ಇದೆ. ಹಾಗಾದರೆ ಈ ಗೂಗಲ್ ಬಗ್ಗೆ ಅಂದಾಗ ಈ ಗೂಗಲ್ ಯಾವಾಗ ಸ್ಥಾಪನೆ ಆಯ್ತು ಸ್ನೇಹಿತರೆ? ಗೂಗಲ್ ಅಂತಕ್ಕಂಥ ಇದು ಕಂಪನಿ ಏನಪ್ಪ ಅಂದರೆ ಯಾವಾಗ ಸ್ಥಾಪನೆ ಆಯ್ತು ಅಂದಾಗ ಸೆಪ್ಟೆಂಬರ್ 4, 1998 1998ರಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ, ಯಾವ ವಿಶ್ವವಿದ್ಯಾಲಯ? ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದವರು ಇದನ್ನು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಲ್ಯಾರಿ ಪೇಜ್, ಯಾರು ಸ್ನೇಹಿತರೆ? ಲ್ಯಾರಿ ಪೇಜ್ ಮತ್ತು ಸೆರ್ಗೆ ಬ್ರಿನ್ ಅಂತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಸ್ನೇಹಿತರೆ? ಈ ಗೂಗಲ್ ಅನ್ನತಕ್ಕಂಥ ಒಂದು ಸರ್ಚ್ ಇಂಜಿನ್ನ ಅಭಿವೃದ್ಧಿಪಡಿಸ್ತಾರೆ ಸ್ನೇಹಿತರೆ. ಯಾವ ಒಂದು ವರ್ಷ? 1990. ಆದರೆ ಇವರು ಈ ಒಂದು ರಿಸರ್ಚನ್ನು ಸ್ಟಾರ್ಟ್ ಮಾಡಿದ್ದು 1996ರಲ್ಲಿ, ಬಟ್ ಲಾಂಚ್ ಮಾಡಿದ್ದು 1998ರಲ್ಲಿ. ಓಕೆ, ಸೊ ಇದು ಗೂಗಲ್ ಬಗ್ಗೆ. ಹಾಗಾದರೆ ಪ್ರಸ್ತುತವಾಗಿ ಗೂಗಲ್ನ CEO ಯಾರು? ಓಕೆ, ಸೊ ಆಲ್ರೆಡಿ ನಿಮ್ಗೆ ಗೊತ್ತು ಗೂಗಲ್ನ CEO ಯಾರು ಸ್ನೇಹಿತರೆ? ಗೂಗಲ್ CEO ಪ್ರಸ್ತುತವಾಗಿ ನಮ್ಮ ಭಾರತೀಯರಾಗಿರ್ತಕ್ಕಂಥ ಸುಂದರ್ ಪಿಚೈ ನೋಡಿ ಸ್ನೇಹಿತರೆ. ಸುಂದರ್ ಪಿಚೈ ಅವರು ಸ್ನೇಹಿತರೆ ಪ್ರಸ್ತುತವಾಗಿ ನಮ್ಮ ಭಾರತ ಏನಪ್ಪ ಅಂದರೆ ಇವರಿದ್ದಾರೆ. ಸೊ ಗೂಗಲ್ನ ಪ್ರಸ್ತುತ CEO ಆಗಿದ್ದಾರೆ ನೋಡಿ ಸ್ನೇಹಿತರೆ. ಓಕೆ, ಹಾಗಾದರೆ ಇದು ಫ್ಲ್ಯಾಶ್, ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಏನಿದೆ ಸ್ನೇಹಿತರೆ, ಇವೆಲ್ಲ ವೆಬ್ ಬ್ರೌಸರ್ ಇದೆ ಸ್ನೇಹಿತರೆ. ನೋಡಿ ಸರ್ಚ್ ಎಂಜಿನ್ ಆದಾಗ ಗೂಗಲ್ ಆಗಿರ್ಬೋದು, ಯಾಹೂ ಆಗಿರ್ಬೋದು, ಓಕೆ, ಬಿಂಗ್ ಆಗಿರ್ಬೋದು, ಇವೆಲ್ಲ ಏನಿದೆ ಸ್ನೇಹಿತರೆ ಸರ್ಚ್ ಇಂಜಿನ್ಸ್ ಇದ್ದವು. ಆದರೆ ಇದು ಏನು ಫ್ಲ್ಯಾಶ್ ಇದೆಲ್ಲ, ಫ್ಲ್ಯಾಶ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಅಥವಾ ಗೂಗಲ್ ಕ್ರೋಮ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಇವೆಲ್ಲ ಏನದ ಸ್ನೇಹಿತರೆ? ಇವೆಲ್ಲ ವೆಬ್ ಬ್ರೌಸರ್ಸ್ ಇದಾವೆ ಸ್ನೇಹಿತರೆ, ವೆಬ್ ಬ್ರೌಸರ್ಸ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಗೂಗಲ್ ಇಸ್ ದ ಫೈನಲ್ ಆನ್ಸರ್ ನೋಡಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ಇಲ್ಲಿಗೇನಪ್ಪ ಅಂದ್ರೆ ಈ ಟಾಪ್ 100 MCQsನ ಮೊದಲನೇ ಭಾಗ ಮುಗಿರುತ್ತೆ ಸ್ನೇಹಿತರಲ್ಲಿ. ಸೊ ಇದೆಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿಗೆ ಈ ನನ್ನ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು.